ವೇದವಾಕ್ಯವನ್ನೆಲ್ಲ ಮೋಹದಿಂದಲೂ ಕಡಲಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜಗಳಿಗೆ ಮಣಿಯುವೆನೋ ಸಾಧು ನಿಜಗಳಿಗೆ ಮಣಿಯುವೆನೋ ನಿಜವಲ್ಲರಿಸುವ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಳ್ಮನ ಒಳಗಿಸುವ ಸುಜನರಿಗೆ ನಿತ್ಯ ರಮಿಸುವೆನೋ ಸುಜನರಿಗೆ ನಿತ್ಯ ರಮಿಸುವೆನೋ ಬಂದ ಜೀವನಿಗೆಲ್ಲ ಅದ್ವೈತ ಬೋಧನೆ ಸುತ್ತರನ್ನಾಗಿ ಕೈದ ಸಿದ್ಧ ಸಿದ್ಧರುಡರಿಗೆ ನತನಪ್ಪೇ ಸಿದ್ಧರುಡರಿಗೆ ನತನಪ್ಪೇ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪನೆ ಶಾಸ್ತ್ರವೆಂಬುವರಿಗಳು ಬಾಳ ಶಕ್ತಿಯ ಸುಮ್ಮಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 4ನೆಯ ಸಂಧಿ 13ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಸೂತ್ರದಲ್ಲಿ ಆರೂಢನ ಸ್ಥಿತಿಯನ್ನು ಹೇಳಿದರು. ಜಗವಿದು ಪುಷಿ ಎಂದು ತಿಳಿದ ಆರೂಢನಿಗೆ ಸುಖ ದುಃಖಾದಿ ದ್ವಂದ್ವ ತತಿಯುಂಟೆ ಅಂದರೆ ಸುಖನೂ ಇಲ್ಲ ದುಃಖನಿಲ್ಲ, ಏನಾದ್ರಿ ಅಂದರೆ ಪರಮಾನಂದಷ್ಟೇ ಅದು, ಪರಮಾನಂದ. ಅದಕ್ಕೆ ಆ ಆನಂದದ ಲಕ್ಷಣವನ್ನು ನಿಜಗುಣರು ಬಹಳ ಚಂದ ಹೇಳ್ಯಾರ. ಅವ್ರು ಯಾವುದು ಬಿಟ್ಟಿಲ್ಲ. ಸಾಕೆನಿಸದ ಸವಿಯದ ಬೇಕೆನಿಸದ ಜೋಕೆಗುಂದದ
ಶಂಭುಲಿಂಗದ ಏಕವಾದ ಸುಖವ ಆಹಾ ಅಂತ ಆಶ್ಚರ್ಯಪಟ್ಟಾರ. ಅಂಥ ಆನಂದದಲ್ಲಿ ಇರ್ತಕ್ಕಂಥ ಯಾರು ಅಂದ್ರೆ ಆರೂಢ ಅಂದ್ರು. ಆರೂಢ ಹಾಗಾದ ಮೇಲೆ ಆತನ ಶರೀರ, ವಾಣಿ, ಮನಸ್ಸು ಎಲ್ಲಿ ಲಯ ಆಗ್ಯಾವಂದ್ರೆ ಯಾವ ಸಮುದ್ರದಲ್ಲಿ ತೆರೆಗಳು, ಬುದ್ಧಗಳು ಮತ್ತು ಇನ್ನು ಅನೇಕ ರೀತಿಯ ಆಕಾರಗಳು ಎಲ್ಲಿ ಲಯ ಆಗ್ಯಾವಂದ್ರೆ ಸಮುದ್ರದಲ್ಲೇ ಲಯ ಆಗ್ಯಾವ. ಸಮುದ್ರ ಬಿಟ್ಟು ಲಯ ಆಗಿಲ್ಲ, ಓಡೋಗಿಲ್ಲ. ಅವು ಸಮುದ್ರದಲ್ಲೇ ಹುಟ್ಟಿದವು, ಸಮುದ್ರದಲ್ಲೇ ತೋರಿದವು, ಸಮುದ್ರದಲ್ಲೇ ಲಯ ಆಯಿತು ಅಂದಾಗ ಈ ಮನ, ವಾಣಿ, ಈ ಶರೀರ ಎಲ್ಲ ಕರ್ಮ ಧರ್ಮಗಳು ಆನಂದದಲ್ಲಿ ಲಯ ಆಗಿರ್ತಾವ ಅಂತ ಜ್ಞಾನಯೋಗಿ ಅಂತ ಹೇಳಿದರು. ಹಾಗಾಗಿ ಆ ರೀತಿ ಯಾವ ವಿಧಿಗಳನ್ನ ಶರೀರದಿಂದ ಮಾಡ್ತಕ್ಕಂಥ ವಿಧಿ ಇಲ್ಲ, ವಾಣಿಯಿಂದ ಮಾಡ್ತಕ್ಕಂಥ ಯಾವ ವಿಧಿ ಇಲ್ಲ, ಮನಸ್ಸಿನಿಂದ ಮಾಡ್ತಕ್ಕಂಥ ಯಾವ ಕರ್ಮಗಳು ಇಲ್ಲ. ಯಾರಿಗೆ? ಜ್ಞಾನಿಗೆ ಅಂತ. ಅವನಿಗೆ ತನಗಿಂತ ಅನ್ಯವಾದ ಶರೀರ ಒಂದಾದಂದ್ರೆ ಶರೀರಕ್ಕೆ ಏನಾದರೂ ನಿಯಮ ಹೇಳ್ತಿದ್ದ. ಪದ್ಮಾಸನ ಹಾಕು, ಪದ್ಮಾಸನ ಹಾಕೋದು ಆತ್ಮನ ಶರೀರ. ಶರೀರಕ್ಕೆ ಆಸನ ಹಾಕಕ್ ಬರ್ತದ, ಆತ್ಮ ಆಗ್ತಾನೇನು? ಹಾಗಾಗಿ ಆ ರೀತಿ ಶರೀರ, ವಾಣಿ, ಮನಸ್ಸು ಕೂಡ ಆನಂದದಲ್ಲಿ ಲಯಾದಾಗ ತನಗಿಂತ ಅನ್ಯ ಒಂದುಂಟೆ, ತಾನೇ ತಾನಾಗಿ ತನಗಿಂತ ಅನ್ಯವಾದ, ಅನ್ಯ ಅಂದ್ರೆ ಬೇರೆಯಾಗಿರ್ತಕ್ಕಂಥ ಅಜ್ಞಾನ ಕಾಲದ ಜಗತ್ತು ಇಲ್ಲ, ಅಜ್ಞಾನ ಕಾಲದ ಜೀವನೂ ಇಲ್ಲ, ಅಜ್ಞಾನ ಕಾಲದಲ್ಲಿದ್ದಂಥ ದೇವರು ಇಲ್ಲ. ದೇವರು ಇಲ್ಲ ಅವನಿಗೆ. ಯಾಕಂದ್ರೆ ತಾನೇ ದೇವ, ಜಗತ್ತು ದೇವರ ಸ್ವರೂಪ, ಆಮೇಲೆ ಎಲ್ಲವೂ ಕೂಡ ದೈವ ಸ್ವರೂಪನೇ ಆದಾಗ ತನಗಿಂತ ಭಿನ್ನವಾದ ಅನ್ಯ ಒಂದುಂಟೆ ಅಂದ್ರೆ ಏನಿಲ್ಲ. ಆದರೂ ಕೂಡ ಕೆಲವು ಜನರು ಗುರುಗಳಾದವರು ಶಿಷ್ಯರಿಗೆ ಕೂಡ ಅನೇಕ ರೀತಿಯ ವಿಧಿ ನಿಯಮಗಳನ್ನು ಹೇಳ್ತಾರೆ. ನೀನು ಇದನ್ನ ಮಾಡು, ಶರೀರದಿಂದ ಇದು ಮಾಡು, ವಾಣಿಯಿಂದ ಇದನ್ನ ಮಾಡು, ಮನಸ್ಸಿನಿಂದ ಇದನ್ನ ಮಾಡು ಅಂತ ಹೇಳ್ತಾರೆ. ಮತ್ತೆ ಅವ್ರೇನು ಅಜ್ಞಾನಿಗಳೇನು? ಅವ್ರಿಗೇನು ನಮಗೆ ಜ್ಞಾನಿಗಳಂತ ಹೇಳ್ಬೇಕು, ಅಜ್ಞಾನಿ ಅಂತ ಹೇಳ್ಬೇಕು ಅಂದ್ರೆ ಅವರಿಗೆಲ್ಲ ಕೆಲವು ಮಂದಿ ಹೇಳ್ತಾರೆ, ನೀನು ಇಂಥ ಕುಲದವನು, ಇಂಥ ಗೋತ್ರದವನು, ಇಂಥ ವರ್ಣದವನು, ಇಂಥ ಆಶ್ರಮದವನು, ಅದಕ್ಕಾಗಿ ನಿನ್ನ ಕುಲ, ಗೋತ್ರ, ವರ್ಣ, ಆಶ್ರಮಕ್ಕೆ ತಕ್ಕಂತೆ ನೀನು ಕೆಲವು ನಿಯಮಗಳನ್ನು ಮಾಡಲೇಬೇಕಂತ ಹೇಳ್ತಾರಿಲ್ಲ. ಕೇಳಿರ ನೀವು? ಅಂದಾಗ ಅನೇಕ ವಿಚಾರವನ್ನು ಮಾಡಿ ಹೇಳೋರಾರ. ಆದರೆ ಇಲ್ಲಿ ಏನಂತ ಅರ್ಥ ಮಾಡಬೇಕು ಆ ವಿಧಿಗಳು ಹೇಳೋದ್ರಿಂದ? ನಿನ್ನಲ್ಲಿ ಇರುವಂತ ಪಾಪ ದೋಷಗಳನ್ನ ನಿವೃತ್ತಿ ಮಾಡೋದಕ್ಕೆ ಹೇಳಿದ ವಿನಃ ಆತ್ಮನಿಗೆ ಇಲ್ಲ ವಿಧಿ. ಆತ್ಮನಿಗೆ ವಿಧಿ ಇಲ್ಲ. ಹಿಂದಿನ ಜನ್ಮದ ಹಲವು ಕರ್ಮಗಳಿಂದ ಮಲವಿಕ್ಷೇಪ ದೋಷಗಳನ್ನ ಸಾಧನದಿಂದ ಕಳೆದುಕೊಂಡು ಸಾಧಿಸಿ ಆತ್ಮಜ್ಞಾನವನ್ನ ಪಡಿಲಿಕ್ಕೆ ಹೇಳಿದ ಮಾತು ವಿನಃ ನಿನ್ನ ಸ್ವರೂಪಕ್ಕಲ್ಲ. ಸ್ವರೂಪಕ್ಕೆ ಹೇಳಕ ಬರಂಗಿಲ್ಲಲ್ಲ. ಹಾಗಾಗಿ ಈ ಮುಂದಿನ ಸೂತ್ರದಲ್ಲಿ ಆ ಒಂದು ವಿಚಾರವನ್ನು ಯಾಕೆ ಹೇಳ್ತಾರಂದ್ರೆ,
ಪುಷಿ ನಿಯಮವನ್ನು ಬೋಧಿಸುವನೇ ನಿಜಗುರು, ಪುಷಿ ದಿಟವೆಂಬ ಕರ್ಮಿಯವೋಲು. ಈ ಸೂತ್ರವನ್ನ ಪ್ರತಿಯೊಬ್ಬರು ಲಕ್ಷಟ್ಟು ಕೇಳಬೇಕು, ಲಕ್ಷಟ್ಟು ಕೇಳಬೇಕು. ಸ್ವಲ್ಪ ಚೂರು ಹೋದ್ರೆ ಎಗ್ರಿ ಹೋಗ್ತದೆ ಶಾಸ್ತ್ರ. ಇಲ್ಲಿ ನಿಜ ಗುರು ಅಂತ ಶಬ್ದ ಹಾಕ್ಯಾರ. ಪುಷಿ ಅಂದ್ರೆ ಸುಳ್ಳು. ಏನ್ ಸುಳ್ಳಾದ? ಜಗತ್ತು ಸುಳ್ಳಾದ, ನೀ ತೊಟ್ಟು ಬಂದಂತ ನಿನ್ನ ಶರೀರವೂ ಸುಳ್ಳಾದ. ಹೌದಿಲ್ಲ? ಅಂದಾಗ ಈ ಶರೀರ ನಾನು ನನ್ನದು ಅನ್ನುವುದು, ಜಗತ್ತು ಸತ್ಯ ಅನ್ನುವುದು. ಹಾಗಾಗಿ ನಿನಗಿಂಥ ಕರ್ಮವನ್ನ ಮಾಡತಕ್ಕದ್ದು ಅಂತ ಕರ್ಮಿಯ ಗುರು ಬೋಧಿಸುವನು. ಆದರೆ ನಿಜವಾದ ಸದ್ಗುರುಗಳು ಎಂದೂ ಶಿಷ್ಯರಿಗೆ ಹೇಳೋದಿಲ್ಲ. ತಿಳ್ಕೊಂಬಿಟ್ರೆ ಇಷ್ಟಾಗ ಗುರುಗಳು ಯಾರಂತ ಗೊತ್ತಾಗ್ತದೆ. ಕರ್ಮಿಯ ಗುರು ಹೇಳ್ತಾನ. 6 ಮಂದಿ ಕೈವಲ್ಯ ಪದ್ಧತಿಯಲ್ಲಿ ಗುರುಗಳು, 8 ಮಂದಿ ವಿವೇಕ ಚಿಂತಾಮಣಿಯ ಗುರುಗಳು, 14 ಮಂದಿ ಜ್ಞಾನ ಸಿಂಧುವಿನಲ್ಲಿ ಗುರುಗಳನ್ನ ಭಾಗ ಮಾಡ್ಯಾರ. ಇದ್ರಾಗ ಪುಷಿ ಸುಳ್ಳಾದ ಗುರುಗಳು ಯಾರು, ಸತ್ಯವಾದ ಗುರುಗಳು ಯಾರು ಅನ್ನುವುದನ್ನ ಈ ಸೂತ್ರದಲ್ಲಿ ಹೇಳ್ತಾರೆ. ಸುಳ್ಳು ಗುರುಗಳೇ ಶಿಷ್ಯರಿಗೆ ಬೋಧ ಮಾಡುವ ವಿನಃ ಶರೀರ ಸುಳ್ಳಾದ, ಜಗತ್ತು ಸುಳ್ಳಾದಂತ ತಿಳ್ಕೊಂಡಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಎಂದಿಗೂ ಹೇಳುವುದಿಲ್ಲ. ಅದಕ್ಕೆ ನಿಜ ಗುರು ಪುಷಿ ದಿಟವೆಂಬ ಕರ್ಮಿಗಳು. ಕರ್ಮಿಯ ಗುರು ಏನ್ ತಿಳ್ಕೊಂಡಾನ? ಸುಳ್ಳಾದ ದೇಹ, ಜಗತ್ತು ದೇವರಂತ ತಿಳ್ಕೊಂಡಾನ. ಅದಕ್ಕೆ ಹೇಳ್ತಾನ ಅವನು, ದೇವ್ರು ಬೇರೆ ನೀನು ಬೇರೆ, ಅದಕ್ಕೆ ನೀನು ಸಣ್ಣವಿದ್ದೆ, ಅವನು ದೊಡ್ಡವನ, ನೀ ಕೇಳಿದ್ದು ಅವನು ಕೊಡ್ತಾನ. ಅದಕ್ಕಾಗಿ ಆರಾಧನೆ ಮಾಡು, ಭಕ್ತಿಯನ್ನ ಮಾಡು, ಜಪತಪಾದಿಗಳನ್ನ ಮಾಡು, ಏನನ ಮಾಡು, ನಿನಗೆ ಲಾಭ ಆದಂತ ಹೇಳವನು ಕರ್ಮಿಯ ಗುರು. ಎಲ್ಲವೂ ಸುಳ್ಳು, ಎಲ್ಲವೂ ತನ್ನ ಸ್ವರೂಪ ಉತ್ತಮ ಅಂತ ಹೇಳ್ಯಾರಲ್ಲ. ಜಗವೆಂದೊಡಂ ತಾನೇ, ಜಗದೀಶನೆಂದೊಡಂ ತಾನೇ, ಜಗದ ಜೀವಾತ್ಮರೆಲ್ಲರೂ ತಾನೇ ಎಂದು ಬೆಗದ ಆತನೇ ಉತ್ತಮ. ಇದಕ್ಕೆ ಯಾವ ಗುರು ಅಂದ್ರು? ಶ್ರೋತ್ರಿಯ ಬ್ರಹ್ಮನಿಷ್ಠ. ಈ ಗುರುಗಳಿಂದ ಸತ್ಯವಾದ ಜ್ಞಾನದ ಅನುಭವ ಆಗ್ತದೆ ವಿನಃ ಸುಳ್ಳು ಗುರುಗಳಿಂದ ಅನುಭವ ಆಗ್ತದೇನು? ಅದಕ್ಕೆ ಇಲ್ಲಿ ಈ ಕಾಣಿಸುವ ಜಗತ್ತು ಶರೀರ ನೀನೆಲ್ಲ, ನಿನ್ನದಲ್ಲ. ಆ ಕಾರಣ ನೀನು ಅಕರ್ತ ಅಭೋಕ್ತ. ನೀನು ಯಾವುದು ಮಾಡುವನಲ್ಲ, ಯಾವುದು ಬೇಡುವನಲ್ಲ. ನಾವು ಏನನ ಮಾಡಿದಾಗ ಕರ್ಮ ಆಗ್ತದಿಲ್ಲ. ಯಾವುದೇ ಕರ್ಮವನ್ನು ಮಾಡಿದ್ರು ಕೂಡ ಒಂದು ಪಾಪ ಆಗ್ತದ, ಒಂದು ಪುಣ್ಯ ಆಗ್ತದ. ಪಾಪ ಆದರೂ ಕೂಡ ಪುಣ್ಯ ಆದರೂ ಕೂಡ ನಾವು ಪುಣ್ಯವನ್ನ ಭೋಗಿಸಲಿಕ್ಕೆ ಪುನಃ ಜನ್ಮವನ್ನು ಎತ್ತಬೇಕು, ಹುಟ್ಟಿ ಬರ್ಬೇಕಿಲ್ಲ. ಹೌದ್ರಿ, ಪುಣ್ಯ ಇದ್ರೆ ಬರ್ತೀವಿ, ಪಾಪ ಮಾಡಿದ್ರೆ ನೀವು ಹುಟ್ಟಿ ಬರಬೇಕು. ಮತ್ತೆ ಶಿಷ್ಯನಿಗೆ ಏನು ಬೇಕಾಗಿದೆ? ಹುಟ್ಟು ಸಾವಿನಿಂದ ಕಡಿಗೆ ಆಗ್ಬೇಕಂತ ಬಂದು ಗುರುವಿನ ಪಾದಕ್ಕೆ ಬಿದ್ದಾನ. ಹುಟ್ಟು ಸಾವಿನಿಂದ ಕಡಿಗೆ ಆಗ್ಬೇಕು, ಪಾರಾಗಬೇಕು, ಬಹು ಬಾಧೆ ಅದ, ಬಹಳ ದುಃಖ ಅದ, ಸಹಿಸಲು ಅಸಾಧ್ಯ ಅದ ಅಂತ ತಿಳ್ಕೊಂಡು ಹುಡುಕಾಡಿ ನಿನ್ನ ಪಾದಕ್ಕೆ ಬಿದ್ದನಂದಾಗ ಮತ್ತೆ ಅವನಿಗೆ ಹುಟ್ಟುವ ಕರ್ಮವನ್ನೇ ನೀನು ಹೇಳ್ತೇನಂದ್ರೆ ಪುಷ್ಯ ಗುರು, ಸುಳ್ಳು ಗುರು. ಹಾಗಾಗಿ ನಿಜವಾದ ಗುರು ಹೇಳ್ತಾನ, ನೀನು ಮಾಡೋದೇನಿಲ್ಲ ತಮ್ಮ ಅಂತ. ನೀ ಮಾಡೋದೇನಿಲ್ಲ. ಯಾಕ್ರಿ ಏನಿಲ್ಲ ಅಂದ್ರೆ
ಮನ್ಯಾಗ ಒಬ್ಬನೇ ಅನ, ಬೇರೆಯವ್ರ 3-4 ಮಂದಿ ಇದ್ರೆ ಅವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಆದಿಲ್ಲ. ಇಷ್ಟು ಆಸ್ತಿನೇ ಮಾಡಲಿ, ಇಷ್ಟು ಹೊಲನೇ ಮಾಡಲಿ, ಮನೆನೇ ಮಾಡಲಿ, ಅವ್ರಿಗೋಸ್ಕರ ಏನಾದರೂ ಮಾಡ್ತಾನೆ. ಯಾರು ಇಲ್ಲಂದ್ರೆ ಯಾರಪ್ಪ ಮಾಡಕ, ನಾನೇನು ಒಬ್ಬನಿದ್ದೀನಿ, ಹೆಂಗಾದ್ರೂ ನಡೀತದಂತೀವಿ. ನಿನ್ನೆ ಬಿಟ್ಟು 2-3 ಆದ್ರೆ ಏನನ್ನು ಮಾಡ್ಬೇಕಂತೀವಿ. ಮನುಷ್ಯಂದೇ ಲೆಕ್ಕ. ಮತ್ತೆ ಮಹಾದೇವನಿಗೆ ಅವನು ಒಬ್ಬನಿದ್ರೆ ಏನೋ ತನಗಾಗಿ ಏನನ್ನು ಮಾಡೋದು ಬೇಕಾಗಿದೆ. ಪರಮಾತ್ಮ ಏನು ಮಾಡ್ತಾನ? ಏನು ಮಾಡೋದು ಬೇಕಾಗಿಲ್ಲ. ಹಾಗೆ ಸದ್ಗುರುಗಳಾದವರು ಶಿಷ್ಯರಿಗೆ ಕರ್ಮ ವಿಧಿಗಳನ್ನು ಯಾಕೆ ಬೋಧಿಸುವುದಿಲ್ಲ ಅಂತ ಕೇಳಿದ್ರೆ, ಇಲ್ರಿ ಹೇಳಿದ್ರೆ ತಪ್ಪೇನಾಗ್ತದೆ ಶಿಷ್ಯರಿಗೆ, ಯಾಕೆ ಹೇಳಬಾರದು ಅಂದ್ರೆ, ನೋಡ್ತಮ್ಮ, ಪ್ರಪಂಚ ದೇಹ ಸತ್ಯ ಅಂತ ಯಾರಿಗಾದ ಅವ್ರಿಗೆ ಕರ್ಮವನ್ನು ಬೋಧ ಮಾಡ್ಬೇಕಾಗ್ಯದ. ಕರ್ಮ ಮಾಡದ ಆತ್ಮನ ಶರೀರದಿಂದ ಕರ್ಮ ಮಾಡ್ಬೇಕಲ್ಲ. ಶರೀರ ಬುದ್ಧಿ ಯಾವನಿಗೆ ಅದ ಅವನಿಗೆ ಕರ್ಮ ಮಾಡ ಅಂತ ಹೇಳಕ್ ಬರ್ತದ. ಶರೀರ ಬುದ್ಧಿ ಇದ್ರಲ್ಲ ಕರ್ಮ ಮಾಡಕ್ ಬರ್ತದ. ಹಾಗೆ ಇದು ಕನಸಿನ ವಿಕೃತಿಯಂತಿರೆ ನೆನಸಿನ ಜಗವ ಅನಿವಾರ್ಯವಿಂತು ಕಾಣಿಸುವುದು. ವನತೆ ಕೇಳ್ಪುಷಿ ನಿಯಮಗಳನ್ನು ಅದರಲ್ಲಿ ಮುನಿಮುಖ್ಯರು ಎಂತು ವಿಧಿಸುವರು. ನಿಜಗೊಂಡರು ಪ್ರಮಾಣ ಕೊಟ್ಟು ಹೇಳ್ಯಾರ. ಅವ್ರಕ್ಕಿಂತ ಹೆಚ್ಚಿಂದ ನೆನೆಸ್ಬೇಕು ನಾವು. ಬೆಳಗ್ಗೆ ಎದ್ದ ಮೇಲೆ ಯಾರನ್ನ ನೆನೆಸ್ಬಿಡ್ರಿ. ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗೆ ಒಂದ್ಸಲ ಮನಸ್ಸಿನಲ್ಲಿ ನೆನಪು ಮಾಡಿದ ಸಾಕು ಅರ್ಧ ಪಾಪ ಹೋಗ್ತಾ. ನಿಜಗೊಂಡು ತಮ್ಮ ಜ್ಞಾನಪಟುಗಳು ಸಾಹಿತ್ಯದಲ್ಲಿ, ಜ್ಞಾನದಲ್ಲಿ, ಶ್ರೀಮಂತಿಕೆಯಲ್ಲಿ ದೊಡ್ಡ ಅವತಾರ ಪುರುಷಗಳು ಅವರು ಬರೆದರು. ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ಒಂದು ಚೂರು ವ್ಯತ್ಯಾಸ ಆಗಲಾರ್ದಂಗ ನಿಜಗುಣರ ಶಾಸ್ತ್ರಗಳ ಗ್ರಂಥಕ್ಕೆ ತಕ್ಕಂತ ಟೀಕಾ ತಾತ್ಪರ್ಯ ಬರೆದಲ್ಲ, ಅವ್ರು ಮುಚ್ಚಿಡುವುದಾಗಿತ್ತು. ಈಗ ಎಷ್ಟೋ ಮಂದಿ ಮುಚ್ಚಿಡ್ತಾರಲ್ಲ, ಶಿವಪುತ್ರ ತಾತ್ನವ್ರು ಯಾಕೆ ಬಿಚ್ಚಿಟ್ರು ಅಂತ ಪ್ರಶ್ನೆ ಬರ್ತಾವ. ಹೌದಾ? ಅದಕ್ಕೆ ಇಲ್ಲಿ ಹೇಳಕತ್ತಾರವರು, ಈ ಕನಸಿನ ವಿಕೃತಿಯಂತೆರೆ ನೆನಸಿನ ಜಗವಿದು. ಕನಸಿನಲ್ಲಿ ಏನಾದ್ರೂ ಕಂಡದ್ದು ಜಾಗೃತಿ ಬರೋದ್ರಾಗ ವಿಕಾರ ಆಗೋದಿಲ್ಲ. ಸತ್ಯ ಅದೇನು? ಜಾಗ್ರದಲ್ಲಿ ತೋರುವಂತ ಪ್ರಪಂಚ ಏನದ, ಪ್ರಪಂಚ ಅಂದ್ರೆ ಜಗತ್ತು, ಈ ದೇಹ, ಇವೆರಡಕ್ಕ ಪ್ರಪಂಚ ಅನ್ಬೇಕು. ಜಾಗ್ರದಲ್ಲಿ ಕಂಡದಲ್ಲ ದೇಹ, ಜಗತ್ತು ಕಂಡದ. ಕನಸಿನಲ್ಲಿ ಆದೇನು? ಕನಸಿನಲ್ಲಿ ಜಾಗ್ರದಲ್ಲಿ ತೋರದ ಜಗತ್ತಿಲ್ಲ. ಜಾಗ್ರದಲ್ಲಿ ತೋರುವಂತ ನಮ್ಮ ಶರೀರ ಕನಸಿನಲ್ಲಿ ಇಲ್ಲ. ಬರೇ ಜಗತ್ತಿನ ವಾಸನೆ ಅದ, ದೇಹದ ವಾಸನೆ ಅದ. ದೇಹ ಅದನಲ್ಲಿ ಬರೇ ವಾಸನೆ ಅದ ನೋಡು. ಆ ವಾಸನೆ ಕೂಡ ಎಷ್ಟೊತ್ತದ? ನಿದ್ರೆಯಲ್ಲಿಲ್ಲ. ನೆನಸು ಕನಸಿನೋಳಿಲ್ಲ, ಕನಸು ನಿದ್ರೆಯಲ್ಲಿಲ್ಲ. ಈ ನೆನಸು ಕನಸು ಅಂತಕ್ಕಂಥವು ನಿನ್ನ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಅಂದಾಗ ಸುಳ್ಳಂತಿರೋ ಸತ್ಯ ಅಂತಿರೋ, ಸುಳ್ಳಾದ್ರೂ ಕೂಡ ಅದು ತೋರ್ತದ ನೋಡ್ರಿ, ತೋರ್ತದ. ಹೆಂಗ ತೋರ್ತದ? ಅನಿವಾರ್ಯ ಅಂತದ. ಕನಸು ಬೀಳಂತ ಯಾರು ಪ್ರಯತ್ನ ಮಾಡಿಲ್ಲ. ಕನಸು ಬೀಳಲಿ ಅಂತಕ್ಕಂಥ ಪ್ರಯತ್ನಕ್ಕೆ ಜಗತ್ತಿನಲ್ಲಿ ಇವತ್ತಿಗೂ ಔಷಧ ಇಲ್ಲ. ನಿದ್ದೆ ಬಂದಿಲ್ಲ ಅಂದ್ರೆ ಔಷಧ ಆದಲ್ರಿ. ಕನಸು ಬೀಳಲಿ ಅಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಔಷಧ ಅದಕ್ಕೆ ಇಲ್ಲವೇ ಇಲ್ಲ. ಯಾಕಿಲ್ಲ ಅಂದ್ರೆ ಅದು ಸುಳ್ಳಾದ, ಅದಕ್ಕಿಲ್ಲ ಅಂತ. ಸುಳ್ಳಾದ ಇಲ್ಲ, ಸತ್ಯ ಇದ್ರೆ ಇರ್ತಿತ್ತು, ಸುಳ್ಳಾದ. ಹಾಗೆ
ಈ ಜಗತ್ತಾದ್ರೂ ಕೂಡ ಹಾಗೆ ತೋರ್ತದೆ. ಹೇಗೆ ಅಂದ್ರೆ ಕನಸಿನಂತೀರೆ ಇದು ಸುಳ್ಳಾಗ್ತದಿಲ್ಲ. ಯಾವಾಗ ಸುಳ್ಳಾಗ್ತದ? ಇದು ತೋರಿ ಹುಟ್ಟಿ ತೋರಿ ಅಡಿಗೆ ಸುಳ್ಳಾಗ್ತದೆ. ಮೂರು ಕಾಲದಲ್ಲಿ ಇಲ್ಲದೆ ಒಂದು ಕಾಲದಲ್ಲಿ ತೋರಿ ಮತ್ತೊಂದು ಕಾಲದಲ್ಲಿ ನಾಶ ಆಗ್ತದಲ್ಲ. ಇದಕ್ಕೆ ಸತ್ಯ ಅಂದರೇನು? ಮೂರು ಕಾಲದಲ್ಲಿ ಯಾವುದು ಇದೆಯೋ ಅದು ಸತ್ಯ. ಸತ್ಯ ಮಣ್ಣು ಮೂರು ಕಾಲದಾಗ ಅದಲ್ಲ, ಕೊಡದಾಗ ಮೊದಲು ಮಣ್ಣಾದ, ಕೊಡಾದಾಗ ಮಣ್ಣಾದ, ನಾಳೆ ಪ್ರಧ್ವಂಸ ಧೂಳಾದಾಗ ಏನದ ಮಣ್ಣಾದ. ಬಂಗಾರ ಮೊದಲಾದಿಲ್ಲ, ಆಭರಣದಾಗ ಆದಿಲ್ಲ. ಆಭರಣ ಕರೆಸಿದಾಗ ಏನದ? ಬಂಗಾರನಾದಿಲ್ಲ. ಆಭರಣ ಎಕಡೋದು ಬಂಗಾರದಲ್ಲೇ ಹುಜೇರಿದವು. ಯಾಕೆ ಬಂಗಾರದಾಗ ಲೀನ ಆದವು? ಬಂಗಾರ ಸ್ವರೂಪನೇ ಆದ, ಬಂಗಾರದಾಗ ಲೀನ ಆದವು. ಬಂಗಾರ ಕಬ್ಬಿಣದಾಗ ಕಾಸು ಹಾಕ್ರಿ, ಕೂಡ್ತದೇನು? ಕಬ್ಬಿಣ ಬಂಗಾರ ಕೂಡಂಗಿಲ್ಲ. ಯಾಕ್ರಿ ಕೂಡಬಾರದು? ಕಬ್ಬಿಣದ ಧರ್ಮನೇ ಬೇರೆ ಅದ, ಬಂಗಾರ ಧರ್ಮನೇ ಬೇರೆ ಅದ. ಬಂಗಾರ ಕೂಡ್ತದಿಲ್ಲ. ಅದರಂಗೆ ಆ ಪರಮಾತ್ಮ ಈ ಜೀವಾತ್ಮ ಇಬ್ಬರು ಒಂದೇ ಆರ. ಆಭರಣ ಬಂಗಾರ ಇದ್ದಂಗ. ಈ ದೇಹ ದೃಷ್ಟಿಯಿಂದ ಜೀವಾತ್ಮದ, ಜ್ಞಾನ ದೃಷ್ಟಿಯಿಂದ ನೋಡುವ ಪರಮಾತ್ಮದ. ಈ ಜೀವಾತ್ಮ ಈ ದೇಹ ಬಿಟ್ಟ ಮೇಲೆ ಎಲ್ಲಿ ಹೋಗ್ತದ? ಪರಮಾತ್ಮ ಸ್ವರೂಪ ಆಗ್ತದ. ಆಭರಣ ಯಾವ ಸ್ವರೂಪ ಆಗಿದೆ? ಈಗ ಬಂಗಾರ ಸ್ವರೂಪನೇ ಆಗ್ಯದ. ಏನೇನು ದೋಷ ಅದ? ಸ್ವಲ್ಪ ಹೆಚ್ಚು ಕಮ್ಮಿ ಅದೇನು? ಬಂಗಾರ ಹೆಂಗ ಸ್ವಚ್ಛ ಅದ ಅದೇ ಪ್ರಕಾರ ಆಭರಣಕ್ಕೆ ಅದೇ ಸ್ವಚ್ಛತೆ ಆದವಿನ ದೋಷ ಅನ್ನುವಂಥದ್ದು ಇಲ್ಲೇ ಇಲ್ಲ. ಹಾಗಾಗಿ ಈ ಕಾಣುವ ಜಗತ್ ಪ್ರಪಂಚ ಸ್ವಪ್ನ ಪ್ರಪಂಚದಂತೆ ಸುಳ್ಳಾಗ್ಯದ. ನಮ್ದೇ ಸುಳ್ಳಾದಿಲ್ಲ. ಕಾಣ್ತದ, ಕಂಡಿಲ್ಲ ಅಂತಲ್ಲ, ಕಂಡ್ರು ಸುಳ್ಳ ನೋಡ್ರಿ. ಕಂಡ್ರು ಸುಳ್ಳಾಗ್ತದ. ಅದ ಕಾಣೋದೆಲ್ಲ ಸತ್ಯ ಅಂತ ಒಪ್ತರೇನು? ಕಾಣೋದೆಲ್ಲ ಸತ್ಯ ಅಂತ ಒಪ್ಪಿದ್ರೆ ಇನ್ನು ಬೇರೆ ಬೇರೆ ಕಾಣ್ತಾವಲ್ಲ, ಒಪ್ಪ್ರಿ. ಹಾಗಾಗಿ ಅಜ್ಞಾನಿಗಳಿಗೆ ಸತ್ಯವಾಗಿರುವಂತೆ ತೋರುತ್ತದೆ. ಅಜ್ಞಾನಿಗಳಿಗೆ ನಾ ಬಹಳ ಸಲ ದೃಷ್ಟಾಂತ ಹೇಳ್ತೀನಿ, ಸುಮ್ಮನೆ ನಾವು ತಿಳ್ಕೊಕ. ಮನೇಲಿ ಒಬ್ಬ ಹೆಣವೇಳಿದ್ಲು, ಗಂಡಗ ಬಹಳ ಒತ್ತಾಯ ಮಾಡ್ತಿದ್ಲು. ಏನ್ರಿ ನನಗೆ ಬಳೆ ಮಾಡಿಸ್ರಿ, ಬಳೆ ಮಾಡಿಸ್ರಿ. ಪಾಪ ಅವ್ನು ನೋಡೋಣ, ಅನುಕೂಲ ಆದಾಗ ಮಾಡಿಸೋಣ ಅಂತ ವಿಚಾರ ಮಾಡಿ ಹೆಂಡತಿ ಖುಷಿ ಆಗ್ಲಂತ ಏನು ಮಾಡಿದ, ಎಲ್ಲೋ ಹೋಗಿದ್ದ, ಅನುಕೂಲ ಆಯಿತು. ಬಳೆಗಿಳೆ ಸೈಜ್ ಗೀಸ್ ಬೇಕಲ್ಲ, ಇರ್ಲ ಅಂತ ಏನು ಮಾಡಿದ, ಬಂಗಾರನೇ ತಗೊಂಡು ಬಂದ. ಬಂಗಾರ ತಂದು ಮನೆಗಿಟ್ಟ. ಹೆಂಡತಿಗೆ ಹೇಳಲ್ಲ, ಖುಷಿ ಪಡಿಸ್ಬೇಕಂತ. ಮತ್ತೊಂದಿನ ಹೆಂಡತಿ ನೆನಪು ಮಾಡಿದ್ಲು, ಏನ್ರಿ ಎಷ್ಟು ದಿನ ಆಯ್ತು, ಒಂದಿಷ್ಟು ಬಂಗಾರದ ಬಳೆ ಮಾಡಿಸೋಕ್ಕಾಗಲಿಲ್ಲ ನಿನ್ಗ? ಅವಾಗ ಇಲ್ಲೋ, ನಾನು ನೀ ಹೇಳೋದು ಎಂದೋ ತಂದಿಟ್ಟಿನಿ, ನಿನಗೆ ಹೇಳಿಲ್ಲ ಅನ್ನ. ನೋಡಮ್ರಿ ಎಲ್ಲಿ ಅವನ್ಲಕ್ಕಿ, ಎಲ್ಲಿ ಅವ ನೋಡಮ್ಮಂದಾಗ ಅವನೇನು ಮಾಡ್ದ, ಆ 4-5 ತೊರೆ ಬಂಗಾರದ ಬಿಸ್ಕಿಟನ್ನು ತೋರಿಸಿದ. ನೋಡೋ, ಅದು ನೋಡ್ತಾಳ, ಕೈ ಹಿಡ್ಕೊಂಡು ಅಳಕತ್ತಾಳಕಿ. ನಾನು ಬಳೆ ಮಾಡಿಸು ಅಂತ ಹೇಳಿದ್ದೆ, ಎಲ್ಲಿಯಾವ ಬಳೆ ಅಂತ ಆಕಿ ಕೇಳ್ತಾಳ. ಬಳೆ ಎಲ್ಲಿಯಾವ? ಹುಚ್ಚಿ, ಇದರಿಂದನೇ ಬಳೆ ಆಗ್ತಾವ, ಬಂಗಾರದ್ರ ಆಯ್ತು, ಬಳೆ ಮಾಡಿಸೋದು ಎಷ್ಟಂತ ಅತಿ ಹೇಳ್ತಾನ. ಇಲ್ಲಿಲ್ಲ, ನನಗೆ ಬಳೆ ಬೇಕಂತಾಳಕಿ. ಅಂದ್ರೆ ಆಭರಣ ಜ್ಞಾನ ಆದವಿನ ಆಕಿಗೆ ಬಂಗಾರ ಜ್ಞಾನ ಇಲ್ಲ. ಆಭರಣ ಜ್ಞಾನ ಅದ, ಆದ್ರೆ ಬಂಗಾರ ಜ್ಞಾನ ಇಲ್ಲ. ಆದ್ರೆ ಗಂಡಿಗೇನದ? ಬಂಗಾರದ ಜ್ಞಾನ ಅದ. ಅದಕ್ಕೆ ಅದು ತಿಳ್ಕೊಂಡ, ಬಂಗಾರ ಬಿಟ್ಟು ಆಭರಣ ಇಲ್ಲ, ಆಭರಣ ಬಿಟ್ಟು ಬಂಗಾರ ಇಲ್ಲ. ಹಾಗಾಗಿ ಈ ರೀತಿ ಖುಷಿಯೆಂದು ತಿಳಿದ ಮಹಾತ್ಮರು ಶಿಷ್ಯರನ್ನು ಕುರಿತು ಇಲ್ಲಿ ಯಾರು ಹೇಳಕತ್ತಾರ ಲಕ್ಷಿಟ್ ಕೇಳ್ರಿ. ಯಾರು ಗುರುಗಳಿಗೆ ಶರಣಾಗತರಾದಂಥ ಶಿಷ್ಯರಾರಲ್ಲ, ಯಾರೇ ಇಲ್ಲ ಅವರು, ಅಂತಹ ಶಿಷ್ಯರಿಗೆ ಅವರನ್ನು ಕುರಿತು ಈ ವಿಧಿಗಳನ್ನು ಏತಕ್ಕಾಗಿ ಬೋಧಿಸಲಿಕ್ಕೆ ಹೋದಾರು,
ವಿಧಿಗಳು ಹೇಳೋದಿಲ್ಲ ಅಂದ್ರೆ ಅವರು. ಮತ್ತೆ ಯಾಕೆಂದರೆ ಪುಷಿ ಜಗತ್ತಿನಲ್ಲಿ ಪುಷಿ ನಿಯಮಗಳನ್ನ ಹೆಂಗೆ ಹೇಳ್ತಾರಂತ, ಸತ್ಯವಾದದ್ದಕ್ಕೆ ನಿಯಮಗಳು ಹೇಳ್ತಾರಂದ್ರೆ ಒಪ್ಬೋದು. ಸುಳ್ಳಿಗೆ ನಿಯಮ ಹಾಕಿ ಹೇಳ್ತಾರಪ್ಪ, ಸುಳ್ಳಿಗೆ ಸೂಡು ಕಟ್ಟೋದಪ್ಪ. ಅಂದ್ರೆ ಇನ್ನು ಒಂದು ಸುಳ್ಳನ್ನ ಸರಿ ಮಾಡ್ಬೇಕಾದ್ರೆ ಮತ್ತೊಂದು ಸುಳ್ಳು, ಅದನ್ನ ಸತ್ಯ ಅಂತ ಮಾಡಕ ಮತ್ತೊಂದು ಸುಳ್ಳು, ಹೀಗೆ ಸುಳ್ಳೇ ಹೇಳ್ದಂಗೆ ಆತೀವಿ. ಸತ್ಯದ ಜ್ಞಾನ ಶಿಷ್ಯನಿಗೆ ಯಾವಾಗ ಆದೀತು? ಸತ್ಯ ಜ್ಞಾನ ಯಾವಾಗ ಆತದ? ಹಾಗಾಗಿ ಇಲ್ಲಿ ಖುಷಿ ಫಲಗಳು ಆ ನೇಮಗಳನ್ನ ಮಾಡಿ ಅದರಿಂದ ಏನಾಯ್ತು? ಸುಳ್ಳು ಫಲ ಅಂದ್ರು. ಫಲ ಸುಳ್ಳು ಅಂದ್ ನೋಡ್ರಿ. ಯಾಕಂದ್ರೆ ಈಗ ಕೆಲವು ಹಣ್ಣುಗಳನ್ನ ಮಾಡ್ತಾರೆ, ಬಣ್ಣದ ಹಣ್ಣುಗಳನ್ನ, ದ್ರಾಕ್ಷಿ ಮಾಡ್ದಂಗ, ಮಾವಿನ ಮಾಡ್ದಂಗ, ಸೀತಾಫಲ ಮಾಡ್ದಂಗ ನೋಡಿರಲ್ಲ, ಅಲ್ಲೆಲ್ಲಿ ಮಾರ್ಕೆಟ್ನಾಗ ಇರ್ತಾವ. ಅದ್ರಾಗ ಮಾವಿನ ರಸ, ದ್ರಾಕ್ಷಿಯ ರಸ, ಇನ್ನೊಂದು ಏನಾದ್ರೂ ರಸ ಅದೇನದ್ರಾಗ ಯಾಕಿಲ್ಲರಿ? ಅವು ಸುಳ್ಳವ, ಅದಕ್ಕೆ ರಸ ಇಲ್ಲ ಅಂತ. ಅದ್ರ ಸತ್ಯವಾದಂಥ ದ್ರಾಕ್ಷಿ ನೋಡ್ರಿ ರಸ ಅದ, ಸೀತಾಫಲ ತಿನ್ರಿ ಅದಕ್ಕೆ ರಸ ಅದ. ಇನ್ನು ಯಾವುದೇ ಸತ್ಯವಾದ ಹಣ್ಣನ್ನು ತಿಂದು ನೋಡ್ರಿ ಅದಕ್ಕೊಂದು ರೀತಿ ಫಲ ಅದ. ಯಾಕೆ ಫಲ ಅದ? ಸತ್ಯ ಅವು. ಪ್ಲಾಸ್ಟಿಕ್ ಹಣ್ಣುಗಳಲ್ಲಿ ಸತ್ಯ ಅದೇನು? ಅದರಂತೆ ಅನರ್ಥಕ್ಕೆ ಗುರಿ ಮಾಡಬೇಕೆಂದು ತಿಳಿದು ಶಿಷ್ಯರನ್ನ ಕುರಿತು ಗುರುಗಳಾದವರು ವಿಧಿಗಳನ್ನು ಬೋಧಿಸುವುದಿಲ್ಲ. ಏನು ಬೋಧ ಮಾಡ್ತಾರೆ? ಜ್ಞಾನವನ್ನೇ, ಸ್ವರೂಪ ಸಾಕ್ಷಾತ್ಕಾರದ ಜ್ಞಾನವನ್ನೇ ಬೋಧ ಮಾಡ್ತಾರೆ. ನೋಡು, ನೀ ಪರಮಾತ್ಮ ಇದ್ದಿ, ನೀ ಬ್ರಹ್ಮ ಇದ್ದಿ, ನೀನು ಆನಂದ ಸ್ವರೂಪನೇ ಇದ್ದಿ. ಆದರೆ ದೇಹ ನಾನಂತ ತೆಗ್ಗಲ್ಲಿ ಬಿದ್ದು ನನ್ನ ಯಾರು ಎಬ್ಸ್ತಾರ ಅಂತ ಚಿಂತೆ ಮಾಡಕತ್ತಿದ್ದಿ. ದೇಹ ಪಂಚಮಹಾಭೂತದ್ದಾದ, ಇದು ಸುಳ್ಳಾದ, ಅದು ನೀನಲ್ಲ. ಯಾಕೆ ನೀನಲ್ಲ ಅಂದ್ರೆ ಘಟ ದ್ರಷ್ಟ ಘಟ ಭಿನ್ನ. ಕೊಡವನ್ನು ನೋಡುವವನು ಕೊಡೋಕ್ಕಿಂತ ಬೇರೆ ಇರಬೇಕಲ್ಲ. ಅವರಂತೆ ನನ್ನ ದೇಹ, ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಮನಸ್ಸು, ನನ್ನ ಬುದ್ಧಿ ಅಂತ ಹೇಳ್ತಲ್ಲ. ಅಂದಾಗ ತಿಳಿದು ಹೇಳ್ತದ್ದೋ ತಿಳಿಯಾದ ಹೇಳ್ತದ್ದೋ? ತಿಳಿದಾಗ ಹೇಳ್ತಿದ್ದಂದ್ರೆ ಅವು ನಿನಕ್ಕಿಂತ ಬೇರೆ ಇರಲೇಬೇಕು, ಇಲ್ಲ ಹೆಂಗೆ ಹೇಳಕ್ ಬರ್ತದ? ಹಾಗಾಗಿ ಈ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡಂತ ನಿಜವಾದ ಗುರು ಶಿಷ್ಯರನ್ನ ಕುರಿತು ಸುಳ್ಳು ಬೋಧನೆಯನ್ನ ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಬಂದು ಮತ್ತೆ ಹೇಳ್ತಾರ. ಯಾಕೆ ಹೇಳಂಗಿಲ್ಲ ಅವ್ರು? ಹೇಳಬಾರ್ದು. ಯಾಕಂದ್ರೆ ಸತ್ಯವನ್ನ ಹೇಳುವಂತವನೇ ಗುರು ಅಲ್ಲ. ಸತ್ಯ ಇಲ್ಲಿ ಸಾಧಕರಿಗೆ ನೀತಿ ಧರ್ಮವನ್ನ ಹೇಳುವಾಗ ಸತ್ಯವನ್ನ ನುಡಿ ಅಂದರ. ನೀತಿಯಲ್ಲಿ ಏನದ? ಇಡೀ ಸ್ಥಳದಲ್ಲಿ ಬರೀ ನೀತಿಯನ್ನ ಬೋಧ ಮಾಡ್ಯಾರ. ಅಂದಾಗ ನೀತಿ ಯೋಗವನ್ನ ದಾಟಿ ನಿಜವಾದ ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡಂತ ಪರಮಾತ್ಮ ಸ್ವರೂಪನಾದ ಗುರುನಾಥ ಸುಳ್ಳು ಹೇಳ್ತಾನೇನು? ಹೇಳಿದ್ರೆ ಏನು ಅನ್ಬೇಕು? ಅದು ನಿಮಗೆ ಬಿಟ್ಟದ್ದಂದ್ರ ಏನು ಅನ್ನಬೇಕು ಅಂತ ನಿಮಗೆ ಬಿಟ್ಟದ್ದು. ಅದು ಯಾಕೆ ಹೇಳಂಗಿಲ್ಲ ಅಂದ್ರೆ ಪರಮಾತ್ಮನು ಅದ್ವಯನು ಅನಂತನು ಮತ್ತು ಅಚ್ಯುತನಾಗಿ ಪರಿಕೇಶೇ ಜಗವಿದೋಪಶಿಯಾಗಿ ಪರಮಾರ್ಥವೆಂದು ನಿಯಮ ವಿಧಿಗಳನ್ನು ಇಲ್ಲಿ ಗುರುವರನು ಎಂತು ಬೋಧಿಸುವನು? ಹೆಂಗ್ ಹೇಳ್ತಾರಪ್ಪ ಗುರುಗಳಾದವರು? ಯಾಕಂದ್ರೆ ಪರಮಾತ್ಮನು ಅಂದ್ರೇನು? ಪರಬ್ರಹ್ಮ ಅಂದ್ರೆ, ಪರಮಾತ್ಮ ಅಂದ್ರೆ, ಆತ್ಮ ಅಂದ್ರೆ, ದೇವರಂದ್ರು ಕೂಡ ಒಂದೇ, ಪರ್ಯಾಯ ಶಬ್ದಗಳು. ಆದರೆ ಬ್ರಹ್ಮ ಬೇರೆ, ಪರಮಾತ್ಮ ಅಂದಾಗ ಪರಬ್ರಹ್ಮ ಬೇರೆ ನೋಡ್ರಿ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮನ ಕಡೆ ಹೋಗ್ತದ, ಮತ್ತೆ ಅಲ್ಲಿ ಸೃಷ್ಟಿಗೆ ಹೋಗಿ ಹತ್ತದ.
ಅದು ಬರಬಾರ್ದಂತೇಳಿ ಪರಮ ಆತ್ಮನಂದ್ರೆ ಪರಬ್ರಹ್ಮ ಸ್ವರೂಪನು. ಅವನು ಚತುರ್ಮುಖ ಬ್ರಹ್ಮ ಅಲ್ಲ, ಪರಬ್ರಹ್ಮ. ಅದು ಹೇಗಿದೆ ಅಂದ್ರೆ ಅಂಥವ್ರು ಏಸು ಮಂದಿ ಆದ್ರೆ ಪರಬ್ರಹ್ಮ ಅಂದ್ರೆ ಅದ್ವಯ, ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ, ಸ್ವಗತ ಸುಜಾತಿ ವಿಜಾತಿ ಭೇದರಹಿತವಾದುದೇ ಪರಬ್ರಹ್ಮ. ಅಲ್ಲಿ ಒಂದನ್ನು ಬಿಟ್ಟು ಮತ್ತೊಂದು ಇಲ್ಲದ್ದು ಅದು ಪರಬ್ರಹ್ಮ. ಹಾಗಾಗಿ ಅದು ಅನಂತ ಅಂದ್ರೆ ಶಾಂತ ಅನಂತ, ಅನಂತ ಬೇರೆ. ಅದು ಏನಾಗಿದೆ, ಶೂನ್ಯವಾಗಿ. ಶೂನ್ಯವಾಗಿ ಅಂದ್ರೆ ತಾನು ಒಂದಾಗಿ ಏನಿಲ್ಲದ್ದಲ್ಲ, ಏನಿಲ್ಲದ್ದಲ್ಲ, ಎಲ್ಲವನ್ನ ಒಳಗೊಂಡಿದ್ದು ಶೂನ್ಯ ಅನ್ಬೇಕಿಲ್ಲಿ. ಶೂನ್ಯ ಮತವಾದ ಕಡೆ ಹೋಗ್ತದೆ, ಏನಿಲ್ಲ ಅಂತ ಅದೊಂದು ಮತ ಅದ. ಜಗತ್ನಾಗ ಏನಿಲ್ಲ ಅಂದ್ರೆ ಏನಾಯ್ತು, ಅನರ್ಥ ಅದಿಲ್ಲ. ಎಲ್ಲವನ್ನ ಒಳಗೊಂಡು ಹೆಂಗ್ ಒಳಗೊಂಡದ, ಆಧಾರ ಆ ಬ್ರಹ್ಮ ಅಧೇಯ ಮಾಯೆ. ಮಾಯೆ ಮಹಾತತ್ವ ತ್ರಿಗುಣಾಹಂಕಾರ ಪಂಚಭೂತ ಭೂತಾದಿ ಅಹಂಕಾರ ಪಂಚವಿಂಶತಿ 84 ಲಕ್ಷ ಜೀವರಾಶಿಗಳನ್ನ ಒಳಗೊಂಡದ್ದೇ ಪರಬ್ರಹ್ಮ. ಅದು ಪರಬ್ರಹ್ಮ. ಆದರೆ ಅದು ಇದ್ರಾಗ ಕೂಡಿಲ್ಲ, ಇವೆಲ್ಲವೂ ಅದರಾಗ ಲಯ ನೋಡ್ರಿ. ಅದಕ್ಕೆ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂದಾರ ವಚನಕಾರರು. ಲಿಂಗ ಮಧ್ಯೆ ಜಗತ್ ಸರ್ವ, 14 ಲೋಕ ಯಾವ ಒಡಲೋಳು ಇಟ್ಕೊಂಡದ ಅದು ಒಡಲೋಳಂದ್ರೆ ಒಡಲೊಳಗೆ ಇದ್ದು ಒಡಲಿಂಗೆ ಆಧಾರವಾಗಿ ಒಡಲ ಸೋಂಕದ ಇರುವ ಪರಿಯ ನೋಡ. ಎಷ್ಟು ಚಂದ ಮಹಾತ್ಮ. ಒಡಲೊಳಗೆ ಇದ್ದು ಒಡಲಿಂಗೆ ಆಧಾರವಾಗಿ ಒಡಲ ಸೋಂಕದ ಇರುವ ಪರಿ, ಅದು ಬಹಳ ಅದ್ಭುತ ಜ್ಞಾನ. ಅದಕ್ಕೆ ಬಹಳ ಸಲ ಹೇಳಿದ ದೃಷ್ಟಾಂತ. ಮಠದೊಳಗೆ ಅಥವಾ ಮನೆಯೊಳಗೆ ಇದ್ದ ಏನಾದ, ಮಠದಾಗ ಮನೆಯೊಳಗ ಬೈಲಾದಿಲ್ಲ, ಬೈಲು ಮಠದೊಳಗೆ ಆದ. ಮಠಕ್ಕ ಉತ್ಪತ್ತಿಗೆ ಅದು ಆಧಾರ ಅದ. ಈ ಬೈಲಿದ್ದಿಲ್ಲ ಮಠ ಇಲ್ಲಿ ಕಟ್ತಿದ್ದಿ. ಮಠದೊಳಗೆ ಆದ, ಮಠಕ್ಕೆ ಆಧಾರ ಅದ. ಮತ್ತೆ ಮಠಕ್ಕೆ ಏನಾದರೂ ಸೋಂಕದೇನೋ ತಗಲ್ತದೇನೋ ಅಂದ್ರೆ ಏನಿಲ್ಲ. ಅದರೊಳಗ ಬೈಲೊಳಗ ಮಠ ಹುಟ್ಟದ, ಬೈಲೊಳಗೆ ತೋರ್ತದ, ಬೈಲೊಳಗೆ ಬಿದ್ದು ನಾಶ ಆಗ್ತದ. ಆಧಾರವಾದ ಬೈಲಿಗೆ ಏನಾಗ್ಯದ, ಬೈಲಿಗೇನು ಹುಟ್ಟಿದಾಗ ಏನಾಗ್ಯದ, ಮಠ ಇರುವಾಗ ಏನೇನಾಗ್ಯದ, ಮಠ ನಾಶ ಆದಾಗ ಏನಾಗಿದೆ, ಏನು ಆಗಲಾರ್ದ ಬೈಲ್ ಹೆಂಗದ ಅದರಂತೆ ಎಲ್ಲರ ಘಟದವಳು. ಘಟ ಅಂದ್ರೆ ಈ ಮಠನೇ ಘಟ. ಶರೀರದೊಳಗೆ ಇದ್ದು ಶರೀರಕ್ಕೆ ಆಧಾರವಾಗಿ ಶರೀರಕ್ಕೆ ಸೋಂಕದ ಪರಿಯ ನೋಡ. ಅದಕ್ಕೆ ಶರೀರಕ್ಕೆ ಬರುವಂತ ಸೋಂಕು ಅಂದ್ರೆ ಶರೀರಕ್ಕೆ ತಗಲದಲ್ಲ. ಏನ್ ತಗಲದ, ವಿಕಾರ ತಗಲದ. ತಗಲ್ತಾವಿಲ್ಲ ಶರೀರಕ್ಕೆ, ಷಡ್ಭಾವ ವಿಕಾರ. ಮತ್ತೆ ಶರೀರಕ್ಕೆ ಅಶು ತೃಷ ಅದ, ತಗಲವಿಲ್ಲ. ಶರೀರಕ್ಕೆ ಜನನ ಮರಣ ತಗಲ್ತದಿಲ್ಲ. ಅಂದ್ರೆ ಇದ್ರಾಗ ನೀನಿದ್ದಿಲ್ಲ, ನಿನಗಿವೆ ಯಾವಿಲ್ಲ ಅಂದ ನೋಡ್ರಿ. ಹಸಿವು ಇಲ್ಲ, ತೃಷೆ ಇಲ್ಲ, ವಿಕಾರ ಇಲ್ಲ, ಜನನಿಲ್ಲ, ಮರಣ ಇಲ್ಲ. ಈ ಬೈಲ ಅರ್ಥ ಆಯ್ತಂದ್ರೆ ಈ ಬೈಲ ಅರ್ಥ ಆಗ್ತದೆ. ಈ ಬೈಲ್ ತಿಳಿಬೇಕು ಮೊದಲು. ಪಕ್ಕಾ ಜ್ಞಾನ ಆಯ್ತಂದ್ರೆ ಒಳಗಿನ ಬೈಲಿ ಇವತ್ತಿಲ್ಲ ನಾಳೆ ನಿಶ್ಚಯ ಆಗ್ತದೆ. ಒಮ್ಮೆಲೆ ಆಗೋದಿಲ್ಲ, ಕೇಳಿದ ತಕ್ಷಣ ಆಗೋದಿಲ್ಲ. ಬಹಳ ಕೇಳಲೇಬೇಕು ವೇದಾಂತ ಎಂಬ ಶಾಸ್ತ್ರ ಅಂತ ಹೇಳಿರ ಮಹಾತ್ಮರು. ಅದಕ್ಕಾಗಿ ಪರಮ ಸದ್ಗುರುಗಳು ಈ ಜಗತ್ತು ಸತ್ಯ ಅಂತ ಹೇಳಿ ಇದರಲ್ಲಿ ನಿಯಮಾದಿ ವಿಧಿಗಳನ್ನು ಯಾಕೆ ಬೋಧಿಸಲಿಕ್ಕೆ ಹೋದಾರೋ, ಈ ವಿಧಿ ನಿಯಮ ಕರ್ಮಕ್ಕೆ ಪರಬ್ರಹ್ಮವು ಫಲವಾಗುವುದಂದರೆ ಅದಾಗೋದಿಲ್ಲ. ಅದಕ್ಕೆ ವಿಧಿ ಅದೇನು ಪರಬ್ರಹ್ಮಗ. ಹಾಗಾಗಿ ಇದು ಕರ್ಮದ ಫಲವು ಕೂಡ ಯಾರಿಗೆ ಅಂದ್ರೆ ನಿನಗೆ ಅನಿತ್ಯವಾಗಿದೆ. ಅಜ್ಞಾನದಲ್ಲಿ ಕರ್ಮದ ಫಲ ಸತ್ಯ ಆಗಿದೆ. ಕರ್ಮದ ಫಲ ಯಾರಿಗೆ?
ಹೇಳಬೇಕು ಒಳಗ. ಕರ್ಮದ ಫಲ ಶರೀರಕ್ಕೆ ಹೇಳಬೇಕು ವಿನ ಶರೀರದಲ್ಲಿ ಇದ್ದಂತ ಆತ್ಮನಿಗೆಲ್ಲ. ಈ ಬೈಲ ಆದ, ಈ ಗೋಡೆ ಆದ, ಗೋಡೆಗೆ ಕರ್ಮದ ಫಲ ಆದ ನೋಡ್ರಿ. ಶೀಳ್ತಾದ, ಬಣ್ಣ ಹೋತಾದ, ಮತ್ತೆ ಬೀರ್ಕ ಬಿಡ್ತಾದ, ಈ ಜೀಡೆ ಹತ್ತಾದ, ಏನೇನೋ ಕರ್ಮ ಆತವ. ಬೈಲಿಗೇನು ಕರ್ಮ ಅದೇನು? ಅದಕ್ಕೆ ದೇಹದಲ್ಲಿರುವಂತ ಅಂತಃಕರಣ ಏನವ, ಮನ ಬುದ್ಧಿ ಚಿತ್ತ ಅಹಂಕಾರಕ್ಕ ಕರ್ಮದ ಫಲವ. ಆ ಮಾಡಿದ ಕರ್ಮದಿಂದ ಏನಾಗಿದೆ ಅಂದ್ರೆ, ಹಿಂದೆ ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರಕ್ಕೆ, ಹಿಂದೆ ಮಾಡಿದ ತಪ್ಪನ್ನು ಕ್ಷಮಿಸು ಮಹಾದೇವ ಅಂತ ಆಚಾರ್ಯ ಶಂಕರರು ಹೇಳ್ತಾರೆ. ನಾವು ನೀವು ಹೇಳೋದಿಲ್ಲ. ಕರ್ಮ ಮಾಡಿ ಶರೀರ ಬಂದದಿಲ್ಲ, ಶರೀರ ಕರ್ಮ ಮಾಡಿ ಬಂದದ. ಆತ್ಮ ಮಾಡಿದ ಕರ್ಮ. ನೀನು ಯಾವ ಕರ್ಮನ ಮಾಡಿಲ್ಲ, ಯಾರೋ ಮಾಡಿದ ಕರ್ಮವನ್ನ ನಿನ್ನ ಮೇಲೆ ಅಪರಾಧ ಮಾಡಿಕೊಂಡು ನೀನು ದುಃಖದಲ್ಲಿ ಬಿದ್ದಿದ್ದಿ. ಯಾವನೋ ಕೊಲೆ ಮಾಡಿ ಹೋಗ್ಬಿಟ್ಟು ಒಬ್ಬನ, ಎಷ್ಟೋ ಘಟನೆ ಆಗಿವಲ್ಲ. ಯಾರೋ ಮಾಡಿದ್ದನ್ನ ಇನ್ನೊಬ್ಬರ ಮೇಲೆ ಆರೋಪ ಆಗಿ ಮಾಡಿದವನು ಕಡೆಗೆ ಆದ, ಮಾಡಲಾರ್ದವನು ಜೈಲಿಗೆ ಬಿದ್ದಾರೆ. ತಾನು ಮಾಡೇನೇನು ಇಲ್ಲ, ಆರೋಪ ಆಯ್ತು ಅವನಿಗೆ, ನಾನೇ ಮಾಡಿದಂತ ಆರೋಪ ಮಾಡ್ಕೊಂಡ ಸಾಬೀತಾಯ್ತು, ಜೈಲಿಗೆ ಬಿತ್ತು ನೋಡೋ. ಅದಂಗ ನಾವು ನೀವು ನಮ್ಮ ಸ್ವರೂಪ ಆತ್ಮೀನದ. ಆತ್ಮ ಯಾವ ಕರ್ಮ ಮಾಡೋದಿಲ್ಲ. ಅದು ಒಂದು ವೇಳೆ ಆತ್ಮ ಕರ್ಮ ಮಾಡಿದ್ರೆ ಆತ್ಮ ಕರ್ಮಜನ್ಯ ಶರೀರ ನಮಗಾಯಿತು. ಆತ್ಮ ಕರ್ಮ ಮಾಡದ, ಅದಕ್ಕಾಗಿ ಕರ್ಮ ಊಟ ಮಾಡಕ್ಕೆ ಬಂದದ ಅಂತ ಹೇಳ್ಬೇಕಾಗಿತ್ತಲ್ಲ. ಹಂಗೆ ಹೇಳಕ್ಕಾಗ್ತದೇನು? ಯಾಕಂದ್ರೆ ನಿರವಯವ, ನಿರಾಕಾರ, ಅದಕ್ಕೆ ಅವಯವನೇ ಇಲ್ಲ ಅಂದಮೇಲೆ ಕಾಲಿನಿಂದ ಕರ್ಮ ಮಾಡಂಗಿಲ್ಲ, ಕೈಯಿಂದ ಕರ್ಮ ಇಲ್ಲ, ಅದಕ್ಕೆ ಮನಸ್ಸಿಲ್ಲ, ಮನಸ್ಸಿನಿಂದ ಕರ್ಮ ಇಲ್ಲ, ಬುದ್ಧಿ ಇಲ್ಲ, ಬುದ್ಧಿಯಿಂದ ಕರ್ಮ ಇಲ್ಲ. ಅವು ಯಾವ ಇಲ್ಲ ಅಂದಮೇಲೆ ಅವುಗಳಿಂದ ಮಾಡಿದ ಕರ್ಮದ ಆರೋಪ ಯಾಕಾಯ್ತು ಇವನಿಗೆ? ಹಿಂಗೆ ಆಗಿದ್ ನೋಡು. ಯಾರೋ ಮಾಡಿದ್ದನ್ನ ಅವನು ಸರಿಯಾಗಿ ತಿಳ್ಕೊಳ್ಳಾರ್ದ ಒತ್ತಾಯಕ್ಕಾಗಲಿ ಪೊಲೀಸರು ಬೆದರಿಸ್ಬಿಟ್ರೆ ಒಪ್ಪಿಗೆ ಅಂತಿಲ್ಲ ನೀನು ಏನ್ ಮಾಡ್ತಾನಪ್ಪ ಏನಂದ್ರೆ ಹೌದ್ರಿ ಅಂದ್ಬಿಟ್ಟು ಬೆದ್ದೋಡು ಜೈಲಾಗ. ಇಲ್ಲೇ ಆದ್ರೆ ಹಂಗೆ ನೀ ಕರ್ಮ ಮಾಡಿ ಒಪ್ಪಿಗ ಅಂತ ಬಹಳ ಮಂದಿ ಕೆಲವು ಗುರುಗಳು ಹೇಳಿದ್ರು, ಕರ್ಮ ಮಾಡಿಬಿಟ್ಟು ಮತ್ತೇನ್ ಮಾಡಿದ? ಕರ್ಮಜನ್ಯ ಶರೀರ ಮತ್ತೆ ಹುಟ್ಟೋದಪ್ಪ, ಮತ್ತೆ ಕರ್ಮ ಮಾಡೋದು, ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು. ಇದಕ್ಕೆ ಏನಂದ್ರು ರಾಟಾಳ ಚಕ್ರದಂತೆ. ಜಾತ್ರೆಯಲ್ಲಿ ಹುಡುಗರು ಆಡಕ ಜೋಕಾಲಿ ಹಾಕ್ತಾರ, ಮ್ಯಾಲೆ ಕುಡಿಸ್ತಾರ, ಹೋಗಿ ಕೆಳಗೆ ತರಿಸಿ ಕೆಳಗೆ ಕುಡಿಸ್ತಾರ, ತಿರುಗಿದಾಗ ಮ್ಯಾಕ್ ಹೋಗ್ತಾನ. ಮ್ಯಾಲೆ ಹೋದೆ ಅನ್ನೋದ್ರಾಗ ಮತ್ತೆ ಕೆಳಗೆ ಬರ್ತಾನ, ಕೆಳಗೆ ಬಂದಿನ ಅಂದಾಗ ಮತ್ತೆ ಮೇಲೆ ಹೋಗ್ತಾನ. ಹಿಂಗ ಆ ಚಕ್ರ ಎಲ್ಲಿವರೆಗೂ ನಿಲ್ಲಂಗಿಲ್ಲ ಅಲ್ಲಿವರೆಗೂ ತಿರುಗಿದ್ದೇ 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 ತಿರುಗಿದ್ದೆ. ಅದರಂತೆ ಈ ಕರ್ಮ ಎಲ್ಲಿವರೆಗೂ ನಿಲ್ಲಂಗಿಲ್ಲ ಅಲ್ಲಿವರೆಗೂ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಯಾಗಿ ಕೀಟ ಪತಂಗಾದಿಯಾಗಿ ಆಪಕ್ಷಿಕುಲವಾಗಿ ಮೃಗಜಾತಿ ತಿರುಗಬೇಕು. ನೀನು ತೊಟ್ಲ ತೂತದ್ಮೇಲೆ ತಿರುಗ್ತದಿಲ್ಲ. ಅದು ಕರ್ಮ ಮಾಡ್ತೀನಿ ಅಂದ್ರೆ ಸುಮ್ಮನೆ ಹೆಂಗರಕ್ ಬರ್ತದೋ, ತಿರುಗಬೇಕು ಜನ್ಮಕ್ಕ. ಇಷ್ಟಂತೂ ತಿಳಿದುಕೊಂಡಂತ ಒಬ್ಬ ಸದ್ಗುರು ಮತ್ತೆ ಖುಷಿಯಾದ ಕರ್ಮ ವಿಧಿ ನಿಯಮಗಳನ್ನು ಬೋಧಿಸುವರೇ ಅಂದ್ರೆ ಬೋಧಿಸುವುದಿಲ್ಲ ಅಂದ್ರು. ಹಾಗಾಗಿ ಇಲ್ಲಿ ತನುವಿದು ತಾನಲ್ತೋ ತನು ತನ್ನದಲ್ಲ, ಆ ತನು ಮಿಥ್ಯೆ, ಅದರಲ್ಲಿ ವಿಧಿಯನು ತನು ವಿರಹಿತನು ಆದ ಆತ್ಮನಿಗೆ ಎಂತೂ ನಿಜ ತತ್ವನು ಬಲ್ಲವರು ನೋಡಲು ಹೊರಗುಮೆ. ಅಲ್ಲಿ ಹಿಂದೆ ಏನ್ ಹೇಳಿದ್ರು? ನಿಜನಿಷ್ಠರು ಹೇಳಂಗಿಲ್ಲ ಅಂದ್ರು. ಈ ನುಡಿಯಾಗ ಹೇಳ್ತಾರ ಬಲ್ಲವರು ಅಂತ. ಇಲ್ಲಿ ಯಾರು ಬಲ್ಲವರು ಅಂದ್ರೆ ಮಲ್ಲ ವಿಚಾರ ಮಾಡವಲ್ಲ. ಯಾಕಂದ್ರೆ ಈ ದೇಹವು ತಾನಲ್ಲ, ತನ್ನದಲ್ಲ. ಅಜ್ಞಾನ ಕಾಲದಲ್ಲಿ ನಾನು ನನ್ನದಿತ್ತು,
ಜ್ಞಾನ ಕಾಲದಲ್ಲಿ ಈ ದೇಹ ತಾನಲ್ಲ ತನ್ನದಲ್ಲ ಅಂದಮೇಲೆ ತನು ಮಿಥ್ಯೆ, ತಾನಲ್ಲ ತನ್ನದಲ್ರಿ, ಮತ್ತೆ ತೋರ್ತದ ಕನಸಿನಂದದಿ ಮಿಥ್ಯಾಗಿ ತೋರ್ತದ, ಸತ್ಯವಾಗಿರ್ತದೇನು ತೋರಿ ಅಡಗ್ತದ ಅಂದ್ರೆ ಅದು ಸುಳ್ಳು ಅಂತ ಶಾಸ್ತ್ರದಲ್ಲಿ. ಹಾಗಾಗಿ ಆತ್ಮವು ಹೇಗಿದೆ ಅಂದ್ರೆ ಈ ದೇಹಕ್ಕೆ ಸಾಕ್ಷಿಯಾಗಿ, ದೇಹಕ್ಕೆ ಸಾಕ್ಷಿ, ನೀನೇನು ಮಾಡ್ತಿದ್ದಿ ಎಲ್ಲ ಹೇಳ್ತಿದ್ದಿಲ್ಲ. ಮುಂಜಾನೆ ಹಿಡಿದ ಇಲ್ಲಿವರೆಗೂ 6:30 ತನಕ ನೀವೇನೇನೋ ಮಾಡಿರಿ, ಹೌದಲ್ಲ? ಎಲ್ಲೇನೋ ಹೋಗಿರ್ಬೋದು, ಕುಂತಿರ್ಬೋದು, ನೋಡಿರ್ಬೋದು, ಮಾತಾಡಿರ್ಬೋದು, ಉಂಡಿರ್ಬೋದು. ಅವು ಹಿಂದಲ್ಲ, ಮುಂಜಾನೆ ಹಿಂದೆ. ಅವೆಲ್ಲ ನೆನಪಾವಿಲ್ಲ ನಿಮಗೆ? ನೆನಪ ಅಂದ್ರೆ ನೀ ತಿಳಿಯವನೊಬ್ರು ಇದ್ದೆ ಅಂತ ಅರ್ಥ ಆಯ್ತಲ್ಲ. ಅವನು ತಿಳಿದಕ್ಕೆ ಈಗ ಹೇಳ್ತಿದ್ ನೀನು. ನಾ ಬೆಳಗ್ಗೆ ಏನಾಯ್ತು, ನಾಷ್ಟ ಏನು ಮಾಡಿದೆ, ನಾಷ್ಟ ಮಾಡಿ ಇಲ್ಲಿಗೆ ಹೋದೆ, ಬಂದ್ಮೇಲೆ ಊಟ ಏನು ಮಾಡಿದೆ, ಊಟ ಮಾಡಿದ್ಮೇಲೆ ಏನು ಮಾಡಿದೆ, ಅದೆಲ್ಲ ಆದಮೇಲೆ ಇಲ್ಲಿಗೆ ಬಂದೆ, ಗೊತ್ತಾದಿಲ್ಲ ನಿಮ್ಗೆ? ಕಾರ್ಯಗಳು ಮುಗಿದೋಗ್ಯವ ಹಿಂದ, ಆದ್ರೆ ಅದು ಸಂಸ್ಕಾರ ಸಾಕ್ಷಿ ಆದಿಲ್ಲ ನಿಮ್ಗೆ. ಹಾಗಾಗಿ ಜನ್ಮಗಳು ಮುಗಿದೋಗ್ಯವ, ಜನ್ಮಾಂತರ ಸಾಕ್ಷಿ ಆದ ನಮಗೆ. ಹಿಂದಿನ ಜನ್ಮವು ಅದಕ್ಕೆ ಸಾಕ್ಷಿ. ಶಾಸ್ತ್ರ ಕೇಳಿದ ಗೊತ್ತಾಗ್ತದೆ ಸಾಕ್ಷಿ ಅಂತ. ಇಲ್ಲಂದ್ರೆ ಆದ್ರೂ ನಾನು ನೋಡಿಲ್ಲ ಅದ ಹಿಂದ ನಾ ಏನು ಪಾಪ ಮಾಡಿದ್ದೇನಪ್ಪ, ಹಿಂದ ನಾನು ಏನು ಪುಣ್ಯ ಮಾಡಿದ್ದೇನು, ನಮ್ಮ ಕರಪ್ಷನ್ ಹೇಳಿದ್ರಿ. ಈಗ ಹಿಂದೆ ನಾನು ಏನು ಮಾಡಿದೇನಪ್ಪ ಗೊತ್ತಿಲ್ಲ. ನಾನು ಎಷ್ಟು ಜೊತೆ ಕಾಲಲ್ಲಿ ಚಪ್ಪಲಿ ಹಾಕಿಂತಲ್ಲ, ಒಂದು ಜೊತೆ ಆದ್ರೂ ಕೂಡ ಉಳ್ಕೊಂಡಿಲ್ಲ. ಜಾತ್ರೆಗೆ ಹೋದ್ರು ಕಳೆದೆ, ಮಠಲ್ಲಿ ಹೋದ್ರು ಒತ್ಕೊಂಡು ಹೋಗಾರೆ, ರಾತ್ರಿ ಮಕ್ಕಂಡಾಗನು ಒತ್ಕೊಂಡು ಹೋಗಾರೆ. ಅದಕ್ಕೆ ಹಿಂದಿನ ಜನ್ಮದಾಗ ನಾ ಏಸು ಮಂದಿ ಚಪ್ಪಲಿ ಕಳ್ತನ ಮಾಡಿರೇನು ಗೊತ್ತಿಲ್ಲ, ನನ್ನ ಕಾಲಾಗ ಚಪ್ಪಲಿ ಇಲ್ಲ, ಅದಕ್ಕೆ ಬರೇ ಕಾಲ ತಿರುಗ್ತಂತ ಹೇಳಿದೆ. ಈಗ ಹೇಳ ಬಂದು ಇದಕ್ಕೆ ಸಾಕ್ಷಿ ಅಂತ ಒಬ್ಬಕ್ಕಿಲ್ಲ. ಅವು ಕಾರಣ ಏನು, ಮಾಡಿದ್ದು ಉಣ್ಣೋ ಮಹಾರಾಯ. ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿವಿ ಅದನ್ನ ಈ ಜನ್ಮದಲ್ಲಿ ಅನುಭವಿಸ್ಬೇಕು ಅಂದಾಗ ಇಲ್ಲಿ ಯಥಾರ್ಥ ಸ್ವರೂಪವನ್ನ ಬಲ್ಲಂತ ಗುರುಗಳು, ಯಥಾರ್ಥ ಜ್ಞಾನ ಇದ್ದಕ್ಕಿದ್ದಂಗೆ ತಿಳ್ಕೊಂಡು ನಾನೇ ಪರಬ್ರಹ್ಮ, ನಾನೇ ಪರಮಾತ್ಮ, ನಾನೇ ಪರಶಿವ ನೋಡ, ನಾನೇ ಪರಬ್ರಹ್ಮ ನೋಡ, ನಾನೇ ಪರತತ್ವ ನೋಡ, ನನಗಿಂತ ಅನ್ಯ ಒಂದು ಇಲ್ಲೆಂದು ತಿಳಿದಂತ ಅಂತ ಮಹಾತ್ಮರಿಗೆ ನಮೋ ನಮೋ ಎಂದೇ ಅಖಂಡೇಶ್ವರ ಅಂತಕ್ಕಂಥ ಒಂದು ವಚನದಲ್ಲಿ ಹೇಳ್ಯಾರ. ಹಾಗಾಗಿ ಅಂತಹ ಗುರುಗಳು ಮಿಥ್ಯ ದೇಹದಲ್ಲಿ ಕರ್ಮಗಳನ್ನು ಹೆಂಗ ಮಾಡ್ತಾರಂತ, ಹೆಂಗ ಹೇಳ್ತಾರೆ ಕರ್ಮ ಅವರು. ಅದಕ್ಕಾಗಿ ಬೋಧಿಸಲಿಕ್ಕೆ ಹೋಗುವರು ಅಂದ್ರೆ ಉಪದೇಶಿಸಲಿಕ್ಕೆ ಹೋಗೋದಿಲ್ಲ. ಏನ್ ಮಾಡ್ತಾರಪ್ಪ, ಸೂತ್ರ ನೆನಪಿಡ್ರಿ, 4ನೇ ಸಂಧಿ 13ನೇ ಸೂತ್ರ, ಹಿಂಗೆ ಹೇಳದಂತ ಹೇಳಿ ಕಡೆಗಾಗ್ರಿ. ವಾದ ಮಾಡಕ್ ಹೋಗ್ಬೇಡ್ರಿ, ವಾದದಿಂದ ಪ್ರಯೋಜನ ಇಲ್ಲ, ಸಾಧನೆಯಿಂದ ಪ್ರಯೋಜನ ಅದ. ವಾದದಿಂದ ಏನು ಬರೀ ಕುತರ್ಕ ಆಗ್ತಾವ, ಅದು ಲಾಭ ಇಲ್ಲ. ಆದ್ರೆ ಬಲ್ಲಂತ ಜ್ಞಾನಿಗಳು ಒಪ್ತಾರೆ, ಇಷ್ಟು ಮಾತ್ರ ಸತ್ಯ. ಇಲ್ಲಾಂದ್ರೆ ಈ ಗ್ರಂಥ ತಲೆ ಮೇಲೆ ಇಟ್ಕೊಂತಾರ ಅಂದ್ರೆ ಸಾಮಾನ್ಯ ಅಂತಮ್ಮ. ನಾವ್ಯಾಗಿಡತ್ತಪ್ಪಲ್ಲ, ಬಲ್ಲಂತ ಜ್ಞಾನಿಗಳು ನಿಜಗುಣದ ಗ್ರಂಥ ಆಹಾ ಅಂತದ. ಯಾಕಂದ್ರೆ ಅದು ಸತ್ಯ ಆದಂತ ಒಪ್ಪಿಕೊಂಡರಂತ ಅರ್ಥ. ಏನೋ ಕೆಲವು ಜನ ಒಪ್ಪದೇ ಇದ್ರೆ ಅದು ಯಾರು ಒಪ್ಪಲಿ ಬಿಡ್ಲಿ, ಸತ್ಯ ಅಂತೂ ಸತ್ಯ ಇರ್ತದಲ್ಲ. ಹಾಗಾಗಿ ತನುವಿಲ್ಲದವನಿಗೆ ಕೇಳು, ಮನವಿಲ್ಲದವನಿಗೆ, ಚೇತನವಿಲ್ಲದವನಿಗೆ ನಿಯಮವನು ತನಗೆ ವಿಧಿಸಿ ಪೇಳಲು ಅರಿವರೇ ನಿಜನಿಷ್ಠನೆನಿಸುವ ಪರಮ ಸದ್ಗುರುಗಳನ್ನು. ಇಲ್ಲಿ ಪರಮ ಸದ್ಗುರುತವನು ಮತ್ತೆ ಅದರಲ್ಲೇ ಭಾಗ ಮಾಡ್ಕೊಂಡ್ ಬಂದ್ರು.
ಯಾಕಂದ್ರೆ ತನುವಿಲ್ಲದವನಿಗೆ ಕೇಳ ಮನವಿಲ್ಲದವನಿಗೆ. ಯಾರಿಗೆ ಶರೀರ ಇಲ್ಲ, ಯಾರಿಗೆ ಮನಸ್ಸಿಲ್ಲ, ಆತ್ಮನಿಗೆ. ಈ ಬೈಲಿಗೆ ಕಿಟಕಿ ಬಾಗಿಲು ಏನು ನಾವೇನು? ಬೈಲಿಗೆ ಬಾಗಿಲಿಲ್ಲ, ಬೈಲಿ ಕಿಟಕಿ ಇಲ್ಲ. ಗ್ವಾಡಿಗೆ ಅವ ಬಾಗಿಲು, ಗ್ವಾಡಿ ಕಿಟಕಿ ಅವ. ಹೌದಿಲ್ಲ? ಅಂದ್ರೆ ಏನಾನ ಈ ಬಾಗಿಲು ಅದು ಮುರಿಯಕ್ಕಾಗದ. ಈಗ ಅದು ಕದಕ್ಕೆ ಸಂಬಂಧವಿನ ಬೈಲಿಗೆ ಸಂಬಂಧ, ಬೈಲಿಗೆ ಸಂಬಂಧ ಅದ. ಯಾಕಂದ್ರೆ ಬೈಲಿಗೆ ಕದ ಇಲ್ಲ, ಬಾಗಿಲಿಲ್ಲ, ಬೈಲಿಗೆ ಕಿಟಕಿ ಇಲ್ಲ. ಅದಕ್ಕಾಗಿ ಕಿಟಕಿ ಬಾಗಿಲಿಗೆ ಏನೇನಾದ್ರೂ ಕೂಡ ಅದಕ್ಕೆ ಸಂಬಂಧ ಇಲ್ಲ. ಸಂಬಂಧ ಹೆಂಗಾದ? ಮತ್ತೆ ಬೇಕಿಲ್ಲ ಅಂದ್ರೆ ಕಿತ್ತು ಹಾಕೋದು, ಮತ್ತೆ ಹೊಸದು ಇಡೋದಪ್ಪ. ಕಿತ್ತು ಹಾಕಿ ಹೊಸದು ಇಡಕ್ಕೆ ಬರ್ತದ. ಅದಕ್ಕೆ ನಮ್ದು ಬಾಳ ಅಂದ್ರೆ ಇದು ಸತ್ತು ಹೋಗ್ತದ, ಮತ್ತೆ ಹುಟ್ಟಿ ಬರ್ತದ ಅಷ್ಟೆ, ಹೊಸದು ಬರ್ತದ. ಆದ್ರೆ ಒಂದು ತಿಳ್ಕೋಬೇಕು, ಶಾಸ್ತ್ರ ಕೇಳಿ ಇಷ್ಟು ಪುಣ್ಯ ಮಾಡಿ ನೀತಿ ಧರ್ಮ ಒಳ್ಳೆ ವಿಚಾರ ಅಂತಃಕರಣ ಇದ್ದವರು ನಾವು ಮೋಕ್ಷ ಆಗದಿದ್ರು ಪರವಾಗಿಲ್ಲ, ಚಿಂತೆ ಮಾಡಬೇಡ್ರಿ. ನಾವು ಮತ್ತೆ ಪುನಃ ಹುಟ್ಟಿ ಬಂದ್ರು ಕೂಡ ಹೊಸ ಅಂಗಿ ಹಾಕ್ಕೊಂಬರ್ತೀವಿ. ಮತ್ತೆ 70-80 ವರ್ಷ ಆಯುಷ್ ಸಿಗ್ತದೆ. ನಾವು ಹೋಗೋದು ಇನ್ನೊಂದು 2-3 ವರ್ಷ ಬದುಕ್ಬೋದು, 10 ವರ್ಷ ಬದುಕ್ಬೋದು. 10 ವರ್ಷಕ್ಕಾಗಿ ಯಾಕೆ ಭಗವಂತಲ್ಲಿ ಕೇಳ್ಬೇಕು? ಅಪ್ಪ ನನಗೆ ಇನ್ನೊಂದು 10 ವರ್ಷ ಆಯುಷ್ಯ ಕೊಡು, ಅಪ್ಪ ಇನ್ನೊಂದು 5 ವರ್ಷ ಬೇಯಿಸಿಡು ಅಂತ ಯಾಕೆ ಕೇಳ್ಬೇಕು? ಈ 5-10 ಕೇಳೋದು ಬೇಡ. ನೀವು ಸತ್ತು ಹೋಗಿ ಹುಟ್ಟಿದ್ರೆ ಮತ್ತೆ 60-70 ವರ್ಷ ಆಯುಷ್ಯ ಬರ್ತದ. ಚಲೋ ನಾವು ಸುಮಾರನ್ನು ಎಷ್ಟು ಲಾಭ ಆಗ್ತದ ವಿಚಾರ ಮಾಡಿಲ್ಲ. ನಾವು ವಿಚಾರ ಮಾಡಲ್ಲ. ಮುಗಿತಪ್ಪ ಮುಗಿದ್ರೆ ಚಲೋ ಆಯ್ತು ನಾವು ಹಂಗೆ ಯಾವಾಗ ಅರಿತದ ಅವಾಗ ಮಕ್ಕಳಿಗೆ ಬಟ್ಟೆ ತರ್ತಾರೆ. ಮೊದಲ ಕಾಲ ಎಲ್ಲ ಪೂರ್ತಿ ಡ್ರಾಯರು ಬನೀರ ಎಲ್ಲ ಹರಿದು ಚಿಂದಿ ಆದಾಗ ಹೊಸ ಬಟ್ಟೆ ಕೊಡಿಸೋರು. ಮತ್ತೆ ಅದು ಅರಿಲಿಲ್ಲ ಅಂದ್ರೆ ಹೊಸ ಬಟ್ಟೆ ಕೊಡಿಸ್ತಾರ? ಹಂಗೆ ತಾವ ಅದಕ್ಕೇನಾಗಿ ಭಾಳ ಚಲೋ ಅಂತಾರೆ. ಹಾಗೆ ನಾವು ಕೂಡ ಇದು ಅಂಗಿಯನ್ನು ಮೆತ್ತಗೆ ಜಲ್ದಿ ಹೋದ್ರೆ ಹೊಸದ ಬರ್ತದೆ ನೋಡು. ಈ ಜಲ್ದಿ ಹೋಗಲ್ಲ ಹಳೆದ್ರಾಗ ಒದ್ದಾಡೋದು. ಅದಕ್ಕೆ ಶಾಸ್ತ್ರಜ್ಞಾನ ಇತ್ತಂದ್ರೆ ಎಲ್ಲಾ ರೀತಿ ಆದದ್ದೆಲ್ಲ ಒಳ್ಳೇದು. ನಮ್ಮ ಬಸವಣ್ಣ ಹೇಳ್ತಿದ್ರು, ಲಿಂಗತ್ತಾದ್ನವ್ರು ಹೇಳ್ತಿದ್ರು, ನೋಡ್ತಮ್ಮ ಆದದ್ದೆಲ್ಲ ಒಳ್ಳೇದಂತ. ಹೊಸ ಅಂಗಿ ಬರ್ತದಲ್ಲಪ್ಪ. ಹಾಗಾಗಿ ಸ್ವಸ್ವರೂಪ ಜ್ಞಾನಹೀನರಾದ ಗುರುಗಳೇ ವಿಧಿಯನ್ನು ಪ್ರತಿಪಾದನೆ ಮಾಡ್ತಾರೆ ನೋಡು. ಯಾರಿಗೆ ತಮ್ಮ ಸ್ವರೂಪ ಜ್ಞಾನದ ಸಾಕ್ಷಾತ್ಕಾರ ಇಲ್ಲ ಅವ್ರು ಮಾತ್ರ ಹೇಳ್ತಾರಂದ್ರು. ಗುರುಗಳಾದವ್ರಿಗೆಲ್ಲರಿಗೂ ಸ್ವರೂಪ ಜ್ಞಾನ ಆದಂತ ಬರ್ತಾರೆ. ಹಂಗಂದ್ರೆ ಇಷ್ಟು ಮಂದಿನ ಯಾಕೆ ಹೇಳ್ತಿದ್ರು ಅವರು? ಅವ್ರು 6 ಮಂದಿ 8 ಮಂದಿ 14 ಮಂದಿ ಯಾಕೆ ಬರೀತಿದ್ರು? ಅದಕ್ಕೆ ಅಂಥ ಜ್ಞಾನಹೀನರಾದ ಅಂದ್ರೆ ಅಜ್ಞಾನದಲ್ಲಿದ್ದಂಥವ್ರೆ ಅಜ್ಞಾನದ ಕಾರ್ಯವನ್ನು ಬೋಧ ಮಾಡ್ತಾರೆ. ತಿಳ್ಕೊಂಬಿಡ್ಬೇಕು. ಮತ್ತೆ ಬ್ರಹ್ಮನಿಷ್ಠರಾದ ಮಹಾತ್ಮರು ತನು ಮನ ಕರ್ಣಗಳಿಲ್ಲದ ಆತನಿಗೆ. ಬಯಲಿಗೆ ಯಾವ ಹೆಂಗಿಲ್ಲೋ ಅದರಂಗೆ ಇದ್ದೇಹದ ಅವನು ಮನಸ್ಸೂ ಇಲ್ಲ, ಬುದ್ಧಿ ಇಲ್ಲ, ಚಿತ್ತ ಇಲ್ಲ, ಅಹಂಕಾರ ಇಲ್ಲದವನಿಗೆ ವಿಧಿ ರೂಪ ಕರ್ಮಗಳನ್ನು ಹೇಳಲಿಕ್ಕೆ ಯಾಕೆ ಹೋದಾರು? ಯಾಕೆ ಹೇಳಕೋತಾರಪ್ಪ ಅವರು? ಅಂದರೆ ಆತ್ಮನು ಅಕರ್ತನೆಂದು ತಿಳಿ. ಬೈಲು ಅಕರ್ತ, ಮಠ ಕರ್ತವ್ಯ ಮಾಡ್ತದ, ಬೈಲು ಅಕರ್ತಿರ್ಲಿಲ್ಲ. ಹಾಗಾಗಿ ಈ ರೀತಿ ನಾನು ಅಕರ್ತ ಅಭೋಕ್ತಂತ ತಿಳಿದವನು ಈ ರೀತಿ ಶಿಷ್ಯರಿಗೆ ಕರ್ಮ ವಿಧಿಯನ್ನ ಹೇಳಲಾರರು ಎಂಬ ಭಾವವು ಹೇಳಂಗಿಲ್ಲ. ಯಾಕಡೆ ಸುತ್ತ ಬಂದು ಶಾಸ್ತ್ರ ಕೇಳ್ರಿ, ಶ್ರವಣ ಮಾಡ್ರಿ, ಉದ್ಧಾರ ಆಗ್ರಿ. ಶಾಸ್ತ್ರ ಕೇಳ್ರಿ, ಶ್ರವಣ ಮಾಡ್ರಿ, ಉದ್ಧಾರ ಆಗ್ರಿ. ನೋಡಿಲ್ಲ ಬಸವಣ್ಣನ ಶ್ರೀಲಂತ ನೋಡ್ರಿಲ್ಲ? ನೀವು ನೋಡಿರಲ್ಲ? ಯಾಕೆ ಅವ್ರು ಗುರುಗಳಾಗಿದ್ರು, ಯಾಕೆ ಹೇಳಬಾರ್ದಾಗಿತ್ತು? ಇಲ್ಲಿ ಬರ್ತಾನೆ ನೋಡು ವರ್ಣನೆ. ಯಾಕೆ ಹೇಳಂದ್ರೆ ನಿಜನಿಷ್ಠರವರು
ಹಾಗಾಗಿ ಯಾರಿಗೆ ಹೇಳ್ತಾರ ಅಂದ್ರೆ, ಯಾರು ಹೇಳ್ತಾರ ಕರ್ಮ ಅಂದ್ರೆ, ತೊನೆವಿದು ತಾನೆಂಬ ತನು ತನ್ನನೆಂಬ ತೋರ್ಪ ಅನಿತು ಜಗವಿದು ನಿಜವೆಂಬ ಘನ ಮೂಢ ನೆನೆಸುವ ಆತ್ಮನೇ ಬೋಧಿಸುವ ನೈಸೇ ತನು ಮನೋ ನೇಮ ವಿಧಿಗಳನ್ನು. ಯಾರ ನಾವು ಗುರುಗಳು ಅಂತ ಅಲ್ಲಿಂದ ಇಲ್ಲಿ ಸಾಷ್ಟಾಂಗ ಹಾಕಿ ಪಾದ ಕೆಳಗೆ ಬಿಡಬಾರ್ದಂತ ಹೊಸ ಬಟ್ಟೆ ಹಾಸಿ ಮನೆ ಕರ್ಕಂತೀವಿ. ಅವ್ರ ಮಹಾತ್ಮ ಹೇಳ್ತಾರ ಮೂಢ ನೆನೆಸುವುದು. ಆತ ಮೂಢ ಅಂದ್ರ ಅವ್ರು ಗುರುಗಳಿಗೆ ಹೇಳೋರಿಗೆ ಮೂಢ ಅಂದ್ರೆ ಅವ್ರ ಮಾತು ಕೇಳೋರು ನಾವು ಎಂತ ಅತಿ ಮೂಢರು. ಮತ್ತು ಅವ್ರನ್ನ ಸತ ನಾವು ಬಿಡ್ಬೇಕಾ? ಅತಿ ಮೂಢ ಅವ್ರು ಬರೀ ಮೂಢರ ಆದ್ರೆ ನಾವು ಅತಿ ಮೂಢರು. ಅವನು ಮೂರ್ಖ ಆದ್ರೆ ನಾವು ಶತಮೂರ್ಖರು. ಏನಿಲ್ಲ ಬರೆದಬಿಟ್ಟ ಸ್ಪಷ್ಟ. ನಿಜಗುಣ ಏನು ಬರೆದಿರ್ಬೇಕಾರೆ ಏನು ಶಿವಪುತ್ತಾತ್ಮ ಬದಲ್ಲ. ಇದಕ್ಕೇನಂತೀರಿ? ನಿಜಗುಣ ಕಡೆಗೆ ಮಾಡಮ್ಮ ಏನೋ ಅವರು ಬೃಹದಾರಣ್ಯ ಕುಂಭನಿಷತ್ತು ಬರೆದಿರ್ಬೋದು. ಇಲ್ಲಿ ಆರೂಢ ಜ್ಯೋತಿ ಒಬ್ಬ ಜ್ಞಾನ ಜ್ಯೋತಿ ಜಗತ್ತಿಗೆ ಬೆಳಕನ್ನು ಕೊಟ್ಟಂತ ಒಬ್ಬ ಮಹಾತ್ಮ ಬರೋದಲ್ಲ. ಇದಕ್ಕೇನಂತೀರಪ್ಪ ನೀವು? ಅಲ್ಲಿಗೆ ಸ್ತಬ್ಧ ಆಗ್ಬಿಡ್ತ, ಒಪ್ಪಬೇಕಿಲ್ಲ. ಹಾಗಾಗಿ ತೊನೆವಿದು ತಾನೆಂಬ ಶರೀರ ನಾನೆಂಬ ಶರೀರ ನನ್ನದೆಂಬ ಪ್ರತೀತಿಯಾಗುವ ಶರೀರ ಈ ಜಗತ್ತೆಲ್ಲ ಸತ್ಯ ಅಂತ ತಿಳಿಯುವವನು ಘನ ಮೂಢನೆನಿಸುವನು ಆತನೇ. ಅಂದ್ರೆ ಘನ ಮೂಢ ಅಂದ್ರೆ ಅತಿ ದಡ್ಡ ಅಂತ. ದಡ್ಡರು ಬೇರೆ, ಅತಿ ದಡ್ಡರು ಬೇರೆ. ಇಂಥ ಕರ್ಮ ಹೇಳ್ತಕ್ಕಂಥ ಗುರುಗಳನ್ನ ಅತಿ ದೊಡ್ಡವರಂತ ನಾವು, ಅತಿ ದಡ್ಡ ಅಂತ ಅವ್ರು ಬರ್ತಾರೆ. ಅತಿ ದಡ್ಡ. ಹೀಗೆ ನೇಮದಿಂದ ಮಾಡತಕ್ಕ ವಿಧಿರೂಪ ಕರ್ಮಗಳನ್ನು ಬೋಧಿಸುವನೇಶೇ ಅಂದ್ರೆ ಉಪದೇಶವನ್ನ ಮಾಡ್ತಾನೇನಪ್ಪ, ಮಾಡಕ್ ಬರೋದಿಲ್ಲಪ್ಪ. ಹೆಂಗ್ ಮಾಡ್ತಾರ? ಅದಕ್ಕೆ ಅಲ್ಲಿ ಏನಂದ್ರು, ಘನ ಮೂಢನೆನಿಸುವ ಗುರುಗಳು ಹೇಳ್ತಾರ ಅಂದ್ರು. ಮುಂದ ಯಾಕ ಹೇಳಿದ್ರಂದ್ರೆ, ತನು ಮನೋ ನೇಮ ವಿಧಿಗಳನ್ನು ಅಂದ್ರೆ ತನ್ನ ಸ್ವರೂಪವನ್ನ ತಾನು ತಿಳ್ಕೊಂಡಲ್ಲ. ಅದಕ್ಕೆ ತಾನು ತಿಳ್ಕೊಂಡ್ರೆ ತನಗೆ ಹೇಳ್ತಾರೆ. ಸಾಮಾನ್ಯ ಈಗ ಮನೆಯಲ್ಲಿ ಅಡಿಗೆ ಮಾಡಿರ್ತಾರ ಹೆಣ್ಮಕ್ಳು, ಹೊರಗಿನಿಂದ ಯಾರನ್ನ ಬರ್ತಾರ ಊಟ ಮಾಡ್ರಿ ಅಂದಾಗ ತಾವು ಮಾಡಿದ ಅಡಿಗೆನೇ ನೀಡ್ತಾರೋ ಬ್ಯಾರೆ ನೀಡ್ತಾರ. ತಾವೇನು ಉಂಡಾರ ಏನು ಮಾಡ್ಯಾರ ಅದನ್ನೇ ನೀಡ್ತಾರೆ. ಅದಂಗ ಇಲ್ಲಿ ಜಗತ್ತಿನಲ್ಲಿ ಗುರುಗಳಂದರು ಕೂಡ ಯಾರು ಏನ್ ತಿಳ್ಕೊಂಡಾರ ಅದನ್ನೇ ಶಿಷ್ಯರಿಗೆ ನೀಡ್ತಾರೆ. ಅದನ್ನ ನೀಡ್ಬೇಕಲ್ಲ, ಅದರಂತೆ ನಾವು ತಿಳ್ಕೋಬೇಕು. ಅದಕ್ಕಾಗಿ ನಿಜಗುಣ ಹೇಳಿದ್ರಲ್ಲಿ ಗುರುಕುಲದ ಇರುವು ಅಂತ ಹೇಳಿ ಅನಂತ ಪೂರಕ ವಾಚಕ ಕಾರಕ ವಿಹಿತ ಗುರು ಅಂದ್ರು. ನಿಜ ಕೈವಲ್ಯ ಪದವಿಯನ ಇವನೇ ವಿಹಿತ ಗುರು ಅಂದ್ರೆ ಅವನೇ ನೋಡಪ್ಪ ನಿಜವಾದ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿ ಶಿಷ್ಯರಿಗೆ ಅಜ್ಞಾನದಿಂದ ಜನನ ಮರಣ ಬಾಧೆಯಿಂದ ಅಳುತ್ತಾ ಇದ್ರು ಅವನ ನಿಜದ ಸ್ವರೂಪ ಸಾಕ್ಷಾತ್ಕಾರವನ್ನ ಮನದಟ್ಟು ಮಾಡಿ ಅವನ್ನ ಜನನ ಮರಣದಿಂದ ಭವರೋಗದಿಂದ ಮುಕ್ತನ್ನ ಮಾಡಿದ್ರು ಅಂತ ಶಾಸ್ತ್ರ ಹೇಳ್ತಾರಲ್ಲ. ಹಾಗೆ ನಾವು ಕೂಡ ತಿಳ್ಕೋಬೇಕು. ಇಲ್ಲಿಗೆ ಸಮಯ ಇನ್ನೊಂದು ನುಡಿ ಇಲ್ಲಿ ಸಮಯ ಆಗ್ಯದ. ನಾಳೆ ದಿನ ಮತ್ತೆ ಇನ್ನು ಉಳಿದಂತ 2 ನುಡಿಯನ್ನ ನಾವು ನೀವು ನಮ್ಮ ಮತಿಗೆ ಹೊಳೆದಷ್ಟು ವಿಚಾರವನ್ನು ಮಾಡಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪವನ್ನ ಸದ್ಗುರುವಿಗೆ ಪಾದಕ್ಕೆ ಸಮರ್ಪಿಸಿ ಈಗ ಮಂಗಲವನ್ನ ಹೇಳೋಣ. ಮಾಡನು ಬಾ ಆರೋತಿ ಸ್ವಾಮಿ ಸದ್ಗುರು ಮೂರುತಿ. ಮಾಡನು ಬಾ ಆರೋತಿ ಸ್ವಾಮಿಯ ಸದ್ಗುರು ಮೂರುತಿ.
ಮಾಡನ ಬಾರುತಿ ಸ್ವಾಮಿ ಸದ್ಗುರು ಮೂರುತಿ ಬೀದರವಾಸಿ ಸಿದ್ಧನ ಹಾಡಿರಿ ಸೈದವನೇ ಕಿರುತಿ ಸಿದ್ಧನ ಹಾಡಿರಿ ಸೈದೇವ ಕಿರುತಿ ಮಾಡನು ಆರುತಿ ಸ್ವಾಮಿಯ ಸದ್ಗುರು ಮೂರುತಿ ಮಾಡನು ಬಾರುತಿ ಸ್ವಾಮಿ ಸದ್ಗುರು ಮೂರುತಿ ಭಕ್ತರ ದುಃಖ ಹರಿಸಲು ದೇವ ಭೂಮಿಗೆ ಅವತರಿಸಿ ಭಕ್ತರ ದುಃಖ ಹರಿಸುವ ದೇವ ಭೂಮಿಗೆ ಅವತರಿಸಿ ಶಳಕಾಪುರದಿ ದೇವ ತೊಟ್ಟ ಆಚಿತ ಅವಿನಾಶಿ ದೇವ ತೊಟ್ಟ ಅಂಚಿತ ಅವಿನಾಶಿ ನೋಡಿ ನೀಡಿ ಮುಟ್ಟಿದೆನೆಂದು ಭಕ್ತರ ಉದ್ಧರಿಸಿ ನೋಡಿ ನೀಡಿ ಮುಟ್ಟಿದೆನೆಂದು ಭಕ್ತರನ್ನು ಉದ್ಧರಿಸಿ ಮಾಡನು ಆರತಿ ಸ್ವಾಮಿಯ ಸದ್ಗುರು ಮೂರುತಿ ಮಾಡನು ಬಾರುತಿ ಸ್ವಾಮಿ ಸದ್ಗುರು ಮೂರುತಿ ಆತ್ಮಾನಂದದಿ ಸದಾ ಮೆರೆಯುವ ಸದ್ಗುರು ತಾ ಮೂರ್ತಿ ಆತ್ಮಾನಂದದಲ್ಲಿ ಸದಾ ಮೆರೆಯುವ ಸದ್ಗುರು ಮೂರ್ತಿ ಕಾಲ ಕರ್ಮ ಶರಣು ಹೋಗ್ಯಾವ ಪಾದಕ ಅವನಿಗೆ ಕಾಲ ಕರ್ಮ ಶರಣ ಹೋಗ್ಯಾವ ಪಾದಕ ಅವನಿಗೆ ಬಾಲ ಬರವ ಅಳುಕಿಸಿ ಬಿಡುತ್ತನ ನಮಿಸಿ ತೆಲೆಬಾಗಿ ಶಿಶಿ ಬಿಡುತ್ತನ ನಮಿಸಿ ತೆಲೆಬಾಗಿ ದೇಯದ ಒಳಗೆ ಸ್ಥಾಪಿಸು ಅವನ ವಲಸು ಕಸ ಹುಡುಗಿ ಚಿನ್ಮಯ ಮೂರ್ತಿ ಸದಾ ನೋಡು ನೀ ಜ್ಞಾನ ಜ್ಯೋತಿ ಬೆಳಗಿ ಮಾಡನು ಆರತಿ ಸ್ವಾಮಿ ಸದ್ಗುರು ಮೂರುತಿ ಮಾಡನು ಆರತಿ ಸ್ವಾಮಿ ಸದ್ಗುರು ಮೂರುತಿ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಅಭಿನವ ಲಿಂಗ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಮಂಗಳಂ ಜೈ ನಮಃ ಪಾರ್ವತಿ ಶಿವ ಮಹಾದೇವ.